ನಮಸ್ಕಾರ ಎಲ್ಲರಿಗೂ. ಫಾರೆಕ್ಸ್ ಫಾರ್ ಬಿಗಿನರ್ಸ್ ಈ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋಲ್ಲಿ ನಾನು ನಿಮಗೆ ಫಾರೆಕ್ಸ್ ಪ್ರಪಂಚವನ್ನು ಪರಿಚಯಿಸ್ತೇನೆ, ಸರಿನಾ? ಈಗ ನಿಮ್ಮಲ್ಲಿ ಎಷ್ಟೋ ಜನರಿಗೆ ಫಾರೆಕ್ಸ್ ಅಂದರೆ ಏನು, ಫಾರೆಕ್ಸಲ್ಲಿ ಟ್ರೇಡ್ ಮಾಡೋದು ಹೇಗೆ, ಫಾರೆಕ್ಸಿಗೆ ಸಂಬಂಧಪಟ್ಟಿದ ಮಾಹಿತಿ ಏನು, ಇದನ್ನೆಲ್ಲ ತಿಳ್ಕೊಳ್ಳುವ ಆಸೆ ಇರ್ತದೆ. ಈ ನಿಮ್ಮ ಆಸೆಯನ್ನು ಪೂರೈಸಲಿಕ್ಕೆ ಈ ವಿಡಿಯೋವನ್ನು ಮಾಡಿದ್ದೇನೆ, ಸರಿನಾ? ಸೊ ಹಾಗಾಗಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೀವು ನೋಡಿದರೆ ನಿಮಗೆ ಸಾಧಾರಣ ಫಾರೆಕ್ಸ್ ಅಂದರೆ ಏನು ಅನ್ನೋದು ಗೊತ್ತಾಗ್ತದೆ, ಆಯಿತಾ? ಅಷ್ಟು ಗೊತ್ತಾದ ಮೇಲೆ ಮತ್ತೆ ನೀವು ಬೇರೆ ಯೂಟ್ಯೂಬ್ನಲ್ಲಿ ಇರುವ ವಿಡಿಯೋಸನ್ನು ನೋಡಿದರೆ ನಿಮಗೆ ಫಾರೆಕ್ಸಲ್ಲಿ ಟ್ರೇಡ್ ಮಾಡೋದು ಹೇಗೆ, ಏನೇನು ಮುಂಜಾಗ್ರತೆ ವಹಿಸಬೇಕು, ಇದೆಲ್ಲ ಗೊತ್ತಾಗ್ತಾ ಹೋಗ್ತದೆ, ಸರಿನಾ? ಸೊ ನಾವು ತಡ ಮಾಡದೆ ನಮ್ಮ ವಿಡಿಯೋವನ್ನು ಶುರು ಮಾಡೋಣ. ಇದರಲ್ಲಿ ನಾವು ಫಾರೆಕ್ಸ್ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ, ಸರಿನಾ? ಫಾರೆಕ್ಸ್ ಅಂದರೆ ಫಾರಿನ್ ಎಕ್ಸ್ಚೇಂಜ್ ಅಂತ. FOR ಫಾರಿನ್, EX ಎಕ್ಸ್ಚೇಂಜ್, ಫಾರಿನ್ ಎಕ್ಸ್ಚೇಂಜ್ಗೆ ನಾವು ಫಾರೆಕ್ಸ್ ಅಂತೇಳಿ ಹೇಳ್ತೇವೆ. ಏನು ಈ ಫಾರೆಕ್ಸ್ ಅಂದರೆ, ಏನು ನಡೀತದೆ ಇದರಲ್ಲಿ ಅನ್ನೋದನ್ನು ಒಂದು ಉದಾಹರಣೆಯನ್ನು ತೆಗೆದುಕೊಂಡು ಹೇಳ್ಕೊಡ್ತೇನೆ, ಸರಿನಾ? ಈಗ ಇದು ನೀವು ಅಂಥೇಳಿ ತಿಳ್ಕೊಳ್ಳಿ, ಇದು ನೀವು ಅಂಥೇಳಿ ಈ ಉದಾಹರಣೆಯಲ್ಲಿ ನಾವು ತಿಳ್ಕೊಳ್ಳೋಣ. ನೀವು ಇರುವಂಥದ್ದು ಭಾರತದಲ್ಲಿ, ನೀವಿರುವುದು ಭಾರತದಲ್ಲಿ ಚಲಾವಣೆಯಲ್ಲಿ ಇರುವಂತಹ ದುಡ್ಡು ಅಥವಾ ಹಣ ಅಥವಾ ಕರೆನ್ಸಿ INR ಅಥವಾ ಇಂಡಿಯನ್ ರೂಪಿ. ಭಾರತದಲ್ಲಿ ಚಲಾವಣೆಯಲ್ಲಿ ಇರುವಂಥದ್ದು ಇಂಡಿಯನ್ ರೂಪಿ, ಸರಿನಾ? ಈಗ ನಿಮ್ಮ ಸ್ನೇಹಿತ ಒಬ್ಬ ಅಮೇರಿಕದಲ್ಲಿದ್ದಾನೆ, ನಿಮ್ಮ ಸ್ನೇಹಿತ ಫ್ರೆಂಡ್ ಅಮೇರಿಕದಲ್ಲಿದ್ದಾನೆ. ನೀವು ಅವನನ್ನು ನೋಡಿ ತುಂಬ ದಿನ ಆಯಿತು, ಅವನು ನಿಮ್ಮನ್ನು ನೋಡಿ ತುಂಬ ದಿನ ಆಯಿತು. ಹಾಗಾಗಿ ಅವನು ಏನು ಮಾಡ್ತಾನೆ ಅಂದರೆ, ಒಂದು ಸತಿ ನೀನು ಅಮೇರಿಕಕ್ಕೆ ಬಾ, ಇಲ್ಲಿ ಎಲ್ಲ ಕಡೆ ನಿನ್ನನ್ನು ಸುತ್ತಾಡಿಸ್ತೀನಿ, ನಮ್ಮ ಮನೆಯಲ್ಲಿ ಸ್ವಲ್ಪ ದಿನ ಇದ್ದಾಗೂ ಆಗ್ತದೆ, ಒಂದು ಟ್ರಿಪ್ ಬಂದಾಗ ಆಗ್ತದೆ, ನಮ್ಮನ್ನು ಭೇಟಿ ಮಾಡು ಬಾ ಅಂಥೇಳಿ ನಿಮ್ಮ ಸ್ನೇಹಿತ ನಿಮ್ಮನ್ನು ಕರೀತಾರೆ. ನೀವು ತುಂಬ ಯೋಚನೆ ಮಾಡ್ತೀರಿ, ಯೋಚನೆ ಮಾಡಿ ಅಮೇರಿಕಕ್ಕೆ ಹೋಗುವ ನಿರ್ಧಾರವನ್ನು ತೆಗೆದುಕೊಳ್ತೀರಿ, ಆಯಿತಾ? ನೀವು ಕೂಡ ಅಮೇರಿಕಕ್ಕೆ ಹೋಗಲಿಲ್ಲ ಮುಂಚೆ, ಒಂದು ಟ್ರಿಪ್ ಆದಾಗ ಆಗ್ತದೆ, ನಿಮ್ಮ ಫ್ರೆಂಡನ್ನು ನೋಡಿದಾಗ ಆಗ್ತದೆ, ಹೀಗಾಗಿ ಹೋಗಲಿಕ್ಕೆ ನಿರ್ಧಾರ ಮಾಡ್ತೀರಿ, ಆಯಿತಾ? ಆದರೆ ಇಲ್ಲಿ ಒಂದು ತೊಂದರೆ ಉಂಟು. ಅದೇನೆಂದರೆ, ನಿಮ್ಮ ಹತ್ರ ಇರುವಂಥದ್ದು INR ಅಂದರೆ ಇಂಡಿಯನ್ ರೂಪಿ, ನಿಮ್ಮ ಹತ್ರ ರೂಪಾಯಿಗಳಿರುವಂಥದ್ದು. ಆದರೆ ಅಮೇರಿಕಕ್ಕೆ ನೀವು ರೂಪಾಯಿಯನ್ನು ತೆಗೆದುಕೊಂಡು ಹೋಗಿ ಚಲಾವಣೆ ಮಾಡಲಿಕ್ಕೆ ಆಗೋದಿಲ್ಲ. ಅಲ್ಲಿನ ಅಂಗಡಿಗೆ ನೀವು ಹೋಗಿ ಏನಾದರೂ ಸಾಮಾನು ತಗೊಂಡು ರೂಪಿಯಲ್ಲಿ ಕೊಡ್ತೇನೆ ಅಂತ ಹೇಳಿದರೆ ಅವರು ಕೇಳೋದಿಲ್ಲ. ಯಾಕಂದರೆ ಅಮೇರಿಕದ ಕರೆನ್ಸಿ USD ಅಂದರೆ ಯುನೈಟೆಡ್ ಸ್ಟೇಟ್ಸ್ ಡಾಲರ್ ಅಂತ. ಅಲ್ಲಿನ ಕರೆನ್ಸಿ USD, ಭಾರತದ ಕರೆನ್ಸಿ INR. ಸೊ ನೀವು ಅಮೇರಿಕಕ್ಕೆ ಹೋಗ್ಬೇಕಂತಿದ್ರೆ, ಅಲ್ಲಿ ಏನಾದರೂ ಖರೀದಿ ಮಾಡಬೇಕಂತಿದ್ರೆ, ಖರ್ಚು ಮಾಡಬೇಕಂತಿದ್ರೆ ನೀವು ಡಾಲರನ್ನು ಹಿಡ್ಕೊಂಡು ಹೋಗ್ಬೇಕು, ಆಯ್ತಾ? ಹಾಗಾದ್ರೆ ಈಗ ಏನು ಮಾಡಬೇಕು? ನಿಮ್ಮ ಹತ್ರ ಇರುವಂತಹ ರೂಪಾಯಿಯನ್ನು ಕೊಟ್ಟು ಡಾಲರನ್ನು ತಗೊಳ್ಬೇಕು ಅಲ್ವಾ? ಇದನ್ನು ಮಾಡಲಿಕ್ಕೆ ಅಂತಲೇ ಕರೆನ್ಸಿ ಎಕ್ಸ್ಚೇಂಜ್ ಬ್ಯಾಂಕ್ಸ್ ಇರ್ತವೆ. ಕರೆನ್ಸಿ ಎಕ್ಸ್ಚೇಂಜ್ ಬ್ಯಾಂಕ್ಸ್, ನಾನಿಲ್ಲಿ ವಿನಿಮಯ ಅಂತೇಳಿ ಹಾಕಿದ್ದೇನೆ, ಕರೆನ್ಸಿ ಎಕ್ಸ್ಚೇಂಜ್ ಬ್ಯಾಂಕ್. ಸೊ ನೀವು ಒಂದು ಕರೆನ್ಸಿ ಎಕ್ಸ್ಚೇಂಜ್ ಬ್ಯಾಂಕಿಗೆ ನಿಮ್ಮ ರೂಪಾಯಿಯನ್ನು ತೆಗೆದುಕೊಂಡು ಹೋಗ್ತೀರಿ. ಅಲ್ಲಿ ಹೋಗಿ ನೀವು ಹೇಳ್ತೀರಿ, ನೋಡಿ ನನಗೆ ಅಮೇರಿಕಕ್ಕೆ ಹೋಗ್ಲಿಕ್ಕೆ ಉಂಟು, ಹಾಗಾಗಿ ಡಾಲರ್ಸ್ ಬೇಕು ನನಗೆ, ನಾನು ನಿಮಗೆ ರೂಪಾಯಿ ಕೊಡ್ತೇನೆ ಅಂತೇಳಿ ನೀವು ಹೇಳ್ತೀರಿ, ಆಯಿತಾ?
ಈಗ ಅಂದ್ಕೊಳ್ಳೋಣ ನಾವು, ನೀವು ಹೋಗಿದ್ದು ಆಗಸ್ಟ್ 1ನೇ ತಾರೀಕು ಅಂತ. ಆಗಸ್ಟ್ 1ಕ್ಕೆ ನೀವು ಬ್ಯಾಂಕಿಗೆ ಹೋದ್ರಿ. ಬ್ಯಾಂಕಿನವರು ನಿಮ್ಗೆ ಹೇಳ್ತಾರೆ, ನೋಡಿ ಸರ್, ಈಗ ಇರುವಂತಹ ಎಕ್ಸ್ಚೇಂಜ್ ರೇಟ್ ಇದು, ಈಗ ಇರುವಂತಹ ಎಕ್ಸ್ಚೇಂಜ್ ರೇಟ್ ಇದು, ಇದರ ಪ್ರಕಾರ ನಾವು ನಿಮಗೆ ಡಾಲರ್ಸ್ ಅನ್ನು ಕೊಡ್ತೇವೆ ಅಂತೇಳಿ ಹೇಳ್ತಾರೆ. ಏನಿದೆ ಎಕ್ಸ್ಚೇಂಜ್ ರೇಟ್? 1 USD is equal to 80 INR. $1 equal to 80 INR. ಅಂದರೆ ನೀವು 80 ರೂಪಾಯಿ ಕೊಟ್ಟರೆ ಬ್ಯಾಂಕಿನವರು ನಿಮಗೆ $1 ಕೊಡ್ತಾರೆ. ಈ ಎಕ್ಸ್ಚೇಂಜ್ ರೇಟನ್ನು ಅರ್ಥ ಮಾಡ್ಕೊಳ್ಳೋದು ಹೀಗೆ, 80 ರೂಪಾಯಿ ನೀವು ಕೊಟ್ಟರೆ ಬ್ಯಾಂಕಿನವರು $1 ನಿಮ್ಗೆ ಕೊಡ್ತಾರೆ. ಸರಿನಾ? ಇದಕ್ಕೆ ಎಕ್ಸ್ಚೇಂಜ್ ರೇಟ್ ಅಂತೇಳಿ ಹೇಳ್ತೇವೆ. ಸರಿ ಅಂತೇಳಿ ನೀವು ಒಪ್ಕೊಳ್ತೀರಿ. ನಿಮ್ಮ ಹತ್ರ 80,000 ರೂಪಾಯಿ ಇರ್ತದೆ, ಇದನ್ನ ಖರ್ಚು ಮಾಡಲಿಕ್ಕೆ ಅಂತ ತೆಗೆದಿಟ್ಕೊಂಡಿರ್ತೀರಿ. ಸೊ 80,000 ರೂಪಾಯಿಗಳನ್ನು ನೀವು ಬ್ಯಾಂಕಿನವರಿಗೆ ಕೊಟ್ಟು $1,000 ಅನ್ನು ತಗೊಳ್ತೀರಿ. ಆಯ್ತಾ? $1,000 ಅನ್ನು ತಗೊಳ್ತೀರಿ. ಈಗ ಇಲ್ಲೇನಾಗಿದ್ದು, ಕರೆನ್ಸಿ ಕನ್ವರ್ಷನ್ ಆಗಿತ್ತು. ಒಂದು ಕರೆನ್ಸಿಯನ್ನು ಮತ್ತೊಂದು ಕರೆನ್ಸಿಗೆ ಬದಲಾವಣೆ ಮಾಡ್ತೀವಿ ನಾವು. ಕರೆನ್ಸಿ ಕನ್ವರ್ಷನ್ ಆಯ್ತು ಒಂದರಿಂದ ಒಂದಕ್ಕೆ, ಅಲ್ವಾ? ಇದೇ ಆಗುವಂಥದ್ದು ಫಾರೆಕ್ಸ್ ಮಾರ್ಕೆಟ್ನಲ್ಲಿ. ಒಂದು ಕರೆನ್ಸಿಯಿಂದ ಮತ್ತೊಂದು ಕರೆನ್ಸಿಗೆ ಬದಲಾವಣೆ ಆಗ್ತದೆ. ಆಯ್ತಾ? ಇದಿಷ್ಟೇ ಅಲ್ಲ, ಇನ್ನಷ್ಟು ಮಾಹಿತಿ ಹೇಳಲಿಕ್ಕುಂಟು, ಈಗ ಹೇಳುವುದಿಲ್ಲ ಅಷ್ಟೇ. ಆದರೆ ಫಾರೆಕ್ಸ್ ಮಾರ್ಕೆಟ್ನಲ್ಲಿ ಇದೇ ಆಗುವಂಥದ್ದು. ಸರಿನಾ? ಈಗ ನಿಮಗೆ ಬೇಕಿದ್ದದ್ದು ಡಾಲರ್, ನಿಮಗೆ ಸಿಕ್ಕಿತು, ಖುಷಿ ಆಯಿತು. ಸೊ ನೀವು ಅಮೇರಿಕಕ್ಕೆ ನಿಮ್ಮ ಫ್ರೆಂಡನ್ನು, ಸ್ನೇಹಿತನನ್ನು ಭೇಟಿ ಮಾಡಲಿಕ್ಕೆ ಹೋದ್ರಿ. ಆಯ್ತಾ? ಈಗ ನಿಮ್ಮ ಸ್ನೇಹಿತ ತುಂಬ ಒಳ್ಳೆಯವರು, ತುಂಬ ರಿಚ್ ಕೂಡ ಹೌದು, ಶ್ರೀಮಂತ ಕೂಡ ಹೌದು. ನಿಮ್ಮ ಎಲ್ಲ ಖರ್ಚುಗಳನ್ನು ನಿಮ್ಮ ಸ್ನೇಹಿತನೇ ನೋಡ್ಕೊಳ್ತಾನೆ. ನೀವು ಅಮೆರಿಕಕ್ಕೆ ಹೋಗಿದ್ದೀರಿ, ಅವನ ಜೊತೆ ಉಳಿದಿದ್ದೀರಿ, ಎಲ್ಲ ಕಡೆ ಅವನೇ ಸುತ್ತಾಡಿಸಿದ್ದಾನೆ, ಎಲ್ಲ ಕಡೆ ಅವನೇ ಕರ್ಕೊಂಡೋಗಿ ತಿನ್ನಿಸಿದ್ದಾನೆ, ಎಲ್ಲ ಹಣವನ್ನು ಅವನೇ ಕೊಟ್ಟಿದ್ದಾನೆ. ನಿಮ್ಮ ಹತ್ರ ಏನೂ ಖರ್ಚು ಮಾಡಲಿಕ್ಕೆ ಬಿಡಲಿಲ್ಲ, ನಿಮ್ಮ ಹತ್ರ ದುಡ್ಡು ಕೊಡಲಿಕ್ಕೆ ಬಿಡಲಿಲ್ಲ. ಆದ್ರಿಂದ ನೀವು $1,000 ಏನು ತಗೊಂಡೋಗಿದ್ರಿ ಅದು ಹಾಗೆಯೇ ನಿಮ್ಮ ಹತ್ರ ಉಳಿತದೆ. ಎಲ್ಲ ಖರ್ಚು ನಿಮ್ಮ ಸ್ನೇಹಿತ ನೋಡ್ಕೊಂಡಿದ್ದಾನೆ. ನಿಮ್ಮ ಹತ್ರ ಇದ್ದಂತಹ $1,000 ಖರ್ಚಿಗೆ ಇಟ್ಕೊಂಡಿದ್ರಲ್ಲ ಅದು ಹಾಗೆ ಉಳಿತದೆ. ಆಯ್ತಾ? ಸರಿ, 1 ತಿಂಗಳಾಯ್ತು. 1 ತಿಂಗಳು ನೀವು ನಿಮ್ಮ ಸ್ನೇಹಿತನ ಹತ್ರ ಇದ್ರಿ ಅಂತೇಳಿ ಮಾಡೋಣ. 1 ತಿಂಗಳಾದ್ಮೇಲೆ ಸೆಪ್ಟೆಂಬರ್ 1ಕ್ಕೆ ಪುನಃ ಭಾರತಕ್ಕೆ ಬರ್ತೀವಿ. ಈಗ ಒಂದು ತೊಂದರೆ ಉಂಟು. ಈಗ ನಿಮ್ಮ ಹತ್ರ ಇರುವಂಥದ್ದು ಅಮೆರಿಕನ್ ಡಾಲರ್ಸ್, ನಿಮ್ಮ ಹತ್ರ ಇರುವಂಥದ್ದು $1,000. ಈ ಡಾಲರ್ಸ್ ಅನ್ನು ನೀವು ಭಾರತದಲ್ಲಿ ನಡೆಸಲಿಕ್ಕೆ ಆಗುದಿಲ್ಲ. ನೀವು ಭಾರತದ ಅಂಗಡಿಗೆ ಹೋಗಿ ಸಾಮಾನು ತಗೊಂಡು ಡಾಲರ್ ಕೊಡ್ತೇನೆ ಅಂದ್ರೆ ಅವ್ರು ತಗೊಳ್ಳೋದಿಲ್ಲ. ನೀವೇನು ಕೊಡಬೇಕು? ರೂಪಾಯಿ ಕೊಡಬೇಕು ಅವರಿಗೆ, ಅಲ್ವಾ? ಸೊ ಪುನಃ ನೀವು ನಿಮ್ಮ ಹತ್ರ ಇರುವಂತಹ ಡಾಲರ್ಸ್ ಅನ್ನು ರೂಪಾಯಿಗಳಿಗೆ ಬದಲಾವಣೆ ಮಾಡಬೇಕು, ಕನ್ವರ್ಟ್ ಮಾಡಬೇಕು, ಎಕ್ಸ್ಚೇಂಜ್ ಮಾಡಬೇಕು. ಅದಕ್ಕೆ ನೀವು ಪುನಃ ಬ್ಯಾಂಕಿಗೆ ಹೋಗಿ ನಿಮ್ಮ ಹತ್ರ ಇರುವಂತಹ ಡಾಲರ್ಸ್ ಅನ್ನು ಕೊಟ್ಟು ರೂಪಾಯಿಗಳನ್ನು ತಗೊಳ್ತೀರಿ. ತಗೊಳ್ಳಿಕ್ಕೆ ನೀವು ಹೋದಾಗ ಬ್ಯಾಂಕಿನವರು ಹೇಳ್ತಾರೆ, ನೋಡಿ ಸರ್, ಇವತ್ತು ಸೆಪ್ಟೆಂಬರ್ 1, ಇವತ್ತಿನ ಎಕ್ಸ್ಚೇಂಜ್ ರೇಟ್ ಪ್ರಕಾರ $1ಗೆ 82 ರೂಪಾಯಿಗಳು ಸಿಗ್ತವೆ. ಆಯ್ತಾ? ಆಗಸ್ಟ್ 1ಕ್ಕೆ ನೀವು ಏನು ಮಾಡಿದ್ರಿ? ಇಂಡಿಯನ್ ರುಪಿಯಿಂದ ಅಮೆರಿಕನ್ ಡಾಲರ್ಗೆ ಚೇಂಜ್ ಮಾಡಿದ್ರಿ, ಕನ್ವರ್ಷನ್ ಮಾಡಿದ್ರಿ. ಆವಾಗ ಎಕ್ಸ್ಚೇಂಜ್ ರೇಟ್ $1ಗೆ 80 ರೂಪಾಯಿ ಇತ್ತು. ಇದು ಮೇಲೆ ಕೆಳಗೆ ಹೋಗ್ತಾ ಇರ್ತದೆ ಎಕ್ಸ್ಚೇಂಜ್ ರೇಟ್. ಯಾಕೆ ಹೋಗ್ತದೆ ಅದನ್ನೆಲ್ಲ ಮತ್ತೊಂದು ವಿಡಿಯೋಲಿ ನೋಡೋಣ. ಆಯ್ತಾ? ಆದರೆ ಆವತ್ತು 80 ರೂಪಾಯಿ ಇತ್ತು, ಇವತ್ತು 82 ರೂಪಾಯಿ ಆಗಿದೆ. ಹಾಗಾಗಿ ನಿಮ್ಮ $1,000ಗೆ
ನಾವು ನಿಮಗೆ 82,000 ರೂಪಾಯಿಗಳನ್ನು ಕೊಡ್ತೇವೆ ಅಂತ ಹೇಳಿ ಬ್ಯಾಂಕಿನವರು ನಿಮಗೆ ಇಷ್ಟು ದುಡ್ಡನ್ನು ಕೊಡ್ತಾರೆ. ಆಯ್ತಾ? ನೀವು ಅಮೆರಿಕಕ್ಕೆ ಹೋಗುವ ಮೊದಲು ಕೊಟ್ಟಿದ್ದು 80,000 ರೂಪಾಯಿ, ನಿಮಗೆ ಸಿಕ್ಕಿದ್ದು $1,000. ಈಗ ನಿಮಗೆ ಸಿಗ್ತಾ ಇರುವಂಥದ್ದು 82,000 ರೂಪಾಯಿ ಕರೆನ್ಸಿ ಎಕ್ಸ್ಚೇಂಜ್ ಮಾಡಿದ್ದಾರೆ. ಸೊ ನಿಮಗೆ ಇಲ್ಲಿ ಖುಷಿ ಆಗ್ತದೆ, 2,000 ರೂಪಾಯಿ ಲಾಭ ಆಯಿತು ನನಗೆ ಅಂತ ಹೇಳಿ. ಇದು ಸತ್ಯವೂ ಹೌದು, ಸುಳ್ಳು ಹೌದು. ಆಯ್ತಾ? ಸತ್ಯ ಯಾವ ರೀತಿ ಅಂದರೆ ನೀವು 2,000 ಲಾಭ ಮಾಡಿದ್ದು ಹೌದು, ಆದರೆ ನಿಜವಾಗಿಯೂ ಏನಾಗಿದೆ ಅಂದರೆ ನಮ್ಮ ಭಾರತದ ದುಡ್ಡುಂಟಲ್ಲ, ರೂಪಾಯಿ, ಅಮೇರಿಕದ ಡಾಲರಿಗೆ ಹೋಲಿಕೆ ಮಾಡಿದಾಗ ದುರ್ಬಲವಾಗಿದೆ. ಸರಿನಾ? ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. 1 ತಿಂಗಳ ಹಿಂದೆ 80 ರೂಪಾಯಿ ಕೊಟ್ಟರೆ $1 ಸಿಗ್ತಿತ್ತು. ಆದರೆ ಈಗ 82 ರೂಪಾಯಿ ಕೊಟ್ಟರೆ ಮಾತ್ರ $1 ಸಿಗುವಂಥದ್ದು. ಹಾಗಾಗಿ ಭಾರತದ ರೂಪಾಯಿ ಅಮೇರಿಕದ ಡಾಲರ್ಗೆ ಹೋಲಿಕೆ ಮಾಡಿದಾಗ ದುರ್ಬಲವಾಗಿದೆ, ಅಥವಾ ಅಮೇರಿಕನ್ ಡಾಲರ್ ಇಂಡಿಯನ್ ರುಪಿಗೆ ಹೋಲಿಕೆ ಮಾಡಿದಾಗ ಬಲಿಷ್ಠವಾಗಿದೆ ಅಂತೇಳಿ ಹೇಳಬೇಕಾಗ್ತದೆ. ಸರಿನಾ? ಈಗ ನಾವು ಫಾರೆಕ್ಸ್ ಮಾರ್ಕೆಟ್ನಲ್ಲಿ ಇದೇ ಮಾಡುವಂಥದ್ದು. ಯಾವುದು ದುರ್ಬಲ ಆಗ್ತದೆ, ಯಾವುದು ಬಲಿಷ್ಠ ಆಗ್ತದೆ, ಇದನ್ನು ನಾವು ಪ್ರಿಡಿಕ್ಟ್ ಅಂದರೆ ಊಹೆ ಮಾಡಬೇಕು. ಆಯ್ತಾ? ಇದರ ಬಗ್ಗೆ ಡೀಟೇಲ್ ಆಗಿ ಮುಂದೆ ನೋಡೋಣ, ಈಗ ಬೇಡ. ಈ ಸೆಕ್ಷನ್ಗೆ ಇಷ್ಟು ಸಾಕು. ಮುಂದಿನ ಸೆಕ್ಷನ್ನಲ್ಲಿ ನಾವು ಫಾರೆಕ್ಸ್ ಮಾರುಕಟ್ಟೆಯ ವೈಶಿಷ್ಟ್ಯಗಳು ಏನು ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಫಾರೆಕ್ಸ್ ಮಾರ್ಕೆಟ್ ಉಂಟಲ್ಲ, ಇದು ಅತ್ಯಂತ ಲಿಕ್ವಿಡ್ ಮಾರ್ಕೆಟ್. ಈಗ ನಿಮಗೆ ಸ್ಟಾಕ್ ಮಾರ್ಕೆಟ್ ಗೊತ್ತುಂಟಲ್ವಾ? ಸ್ಟಾಕ್ ಮಾರ್ಕೆಟಲ್ಲಿ ಡಿರೈವೇಟಿವ್ಸ್ ಕೂಡ ಉಂಟು, ಅಂದರೆ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಕೂಡ ಉಂಟು. ಅವೆಲ್ಲದಕ್ಕೂ ಹೋಲಿಸಿದ್ರೂ ಕೂಡ ಫಾರೆಕ್ಸಿನ ಲಿಕ್ವಿಡಿಟಿಯೇ ಹೆಚ್ಚು. ಲಿಕ್ವಿಡಿಟಿ ಹೆಚ್ಚು ಅಂದರೆ ಏನರ್ಥ? ಲಿಕ್ವಿಡಿಟಿ ಹೆಚ್ಚು ಅಂದರೆ ವಾಲ್ಯೂಮ್ ಹೆಚ್ಚು, ಟ್ರಾನ್ಸಾಕ್ಷನ್ಸ್ ಹೆಚ್ಚಾಗ್ತದೆ. ಲಾಸ್ಟ್ ಟೈಮ್ ನಾನು ನೋಡಿದ ಪ್ರಕಾರ ಪ್ರತಿದಿನ $7 ಟ್ರಿಲಿಯನ್ ವಹಿವಾಟು ಪ್ರತಿದಿನ ಫಾರೆಕ್ಸ್ ಮಾರ್ಕೆಟ್ನಲ್ಲಿ ಆಗ್ತದೆ. ಆಯ್ತಾ? ಲಿಕ್ವಿಡಿಟಿ ಹೈ ಇರುವುದು ತುಂಬ ಒಳ್ಳೆಯದು, ಅಥವಾ ಹೆಚ್ಚಿರೋದು ತುಂಬ ಒಳ್ಳೆಯದು. ಯಾಕಂದರೆ ನೀವು ಟ್ರೇಡ್ ಮಾಡಬೇಕಂತಿದ್ರೆ ನಿಮಗೆ ಬೈಯರ್ಸ್ ಹಾಗೂ ಸೆಲ್ಲರ್ಸ್ ಎಲ್ಲ ದರದಲ್ಲಿಯೂ ಸಿಗ್ತಾರೆ. ಈಗ ನೀವು ಸ್ಟಾಕ್ ಮಾರ್ಕೆಟ್ ಅನ್ನು ತಗೊಳ್ಳಿ, ಡಿರೈವೇಟಿವ್ಸ್ ಹಾಗೂ ಆಪ್ಷನ್ಸ್, ಫ್ಯೂಚರ್ಸ್ ಹಾಗೂ ಆಪ್ಷನ್ಸ್ ಇದ್ದಾವೆ ಅಲ್ವಾ? ಸ್ಟಾಕ್, ಫ್ಯೂಚರ್ ಹಾಗೂ ಆಪ್ಷನ್ಸ್, ಇವುಗಳಲ್ಲಿ ನೀವು ಬೈಯರ್ ಆಗಿದ್ದರೆ ನೀವು ಯಾವ ದರದಲ್ಲಿ ಕೊಂಡ್ಕೊಳ್ಬೇಕು ಅಂತ ಹೇಳಿ ತಿಳ್ಕೊಂಡಿದ್ದೀರಿ, ಆ ದರದಲ್ಲಿ ಮಾರಾಟ ಮಾಡುವ ಒಬ್ಬ ಸೆಲ್ಲರ್ ಇರಬೇಕಾಗ್ತದೆ. ಇಲ್ಲದಿದ್ದರೆ ಅಲ್ಲಿ ಟ್ರಾನ್ಸಾಕ್ಷನ್ ಆಗೋದಿಲ್ಲ. ಅದೇ ನೀವು ಸೆಲ್ಲರ್ ಆಗಿದ್ದರೆ ನೀವು ಯಾವ ದರದಲ್ಲಿ ಮಾರಾಟ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀರಿ, ಆ ದರಕ್ಕೆ ಒಬ್ಬ ಕೊಂಡುಕೊಳ್ಳುವವನು ಬೈಯರ್ ಇರಬೇಕಾಗ್ತದೆ. ಇದ್ರೆ ಮಾತ್ರ ಟ್ರಾನ್ಸಾಕ್ಷನ್ ಆಗ್ತದೆ. ಕೆಲವೊಮ್ಮೆ ಇರುವುದಿಲ್ಲ. ನೀವು ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ತಗೊಂಡಾಗ ನಮಗೆ ಬೇಕಿದ್ದ ದರದಲ್ಲಿ ನಮಗೆ ಸೆಲ್ಲರ್ ಸಿಗುವುದಿಲ್ಲ, ನಾವು ಮಾರಬೇಕಿದ್ದ ದರದಲ್ಲಿ ಬೈಯರ್ ಸಿಗುವುದಿಲ್ಲ, ಹೀಗೆಲ್ಲ ಆಗ್ತದೆ. ಆದರೆ ಆ ಯಾವುದೂ ತೊಂದರೆ ಕೂಡ ಈ ಫಾರೆಕ್ಸ್ ಮಾರ್ಕೆಟ್ನಲ್ಲಿ ಆಗೋದಿಲ್ಲ. ನೀವು ಎಷ್ಟೊತ್ತಿಗೆ ಬೇಕಾದರೂ ಎಂಟರ್ ಆಗಬಹುದು, ಎಷ್ಟೊತ್ತಿಗಾದರೂ ಹೊರಗೆ ಹೋಗ್ಬೋದು. ಸರಿನಾ? ಅತ್ಯಂತ ಲಿಕ್ವಿಡ್ ಮಾರ್ಕೆಟ್. ಯಾಕಂದರೆ ಅಷ್ಟು ಟ್ರಾನ್ಸಾಕ್ಷನ್ಸ್ ನಡೀತವೆ. ಈಗ ನೀವು FII ಅಂದರೆ ನಿಮ್ಗೆ ಏನಂತ ಗೊತ್ತುಂಟಲ್ವಾ? ಈ FIIs ಎಲ್ಲ ಬೇರೆ ದೇಶದಲ್ಲಿ ಹೂಡಿಕೆ ಮಾಡಬೇಕು ಅಂತಿದ್ರೆ ಮೊದಲು ಅವರ ಕರೆನ್ಸಿಯನ್ನು ಅವರು ಯಾವ ದೇಶದಲ್ಲಿ ಹೂಡಿಕೆ ಮಾಡ್ತಾ ಇದ್ದಾರೆ ಆ ಕರೆನ್ಸಿಗೆ ಎಕ್ಸ್ಚೇಂಜ್ ಮಾಡ್ಕೊಳ್ಬೇಕು. ಈಗ ಬೇರೆ ದೇಶದವರು
ನಮ್ಮ ದೇಶದಲ್ಲಿ ಏನೋ ಒಂದು ಹೂಡಿಕೆ ಮಾಡಬೇಕು ಅಂತಿದ್ದಾರೆ ಅಂತಾದರೆ, ಅಥವಾ ಯಾವುದೋ ಒಂದು ಫ್ಯಾಕ್ಟ್ರಿ ಓಪನ್ ಮಾಡಬೇಕು ಮಾಡಬೇಕು ಅಂಥೇಳಿ ಇದ್ದಾರೆ ಅಂತಾದರೆ, ಅವರ ಕರೆನ್ಸಿಯನ್ನು ನಮ್ಮ ಕರೆನ್ಸಿಗೆ ಎಕ್ಸ್ಚೇಂಜ್ ಮಾಡಿಯೇ ಮಾಡಬೇಕು ಅವರು. ಆಯಿತಾ? ಇನ್ನು ಟೂರಿಸ್ಟ್ಗಳು ಇರ್ತಾರೆ, ಇಲ್ಲಿಂದ ಅಲ್ಲಿಗೂ ಬೇರೆ ದೇಶಕ್ಕೆ ಹೋಗೋರು, ಬೇರೆ ದೇಶದಿಂದ ಇಲ್ಲಿಗೆ ಬರೋರು, ಅವರು ಕೂಡ ಎಕ್ಸ್ಚೇಂಜ್ ಮಾಡ್ತಾರೆ. ಬ್ಯಾಂಕ್ಗಳಿರ್ತವೆ, ಫಾರೆಕ್ಸ್ ಆಟಗಾರರು ಇರ್ತಾರೆ, ಇವರೆಲ್ಲರೂ ಸೇರಿ ಲಿಕ್ವಿಡಿಟಿ ಜಾಸ್ತಿ ಆಗುವಂಥದ್ದು. ಅಷ್ಟು ಟ್ರಾನ್ಸಾಕ್ಷನ್ಸಿಂದ ಲಿಕ್ವಿಡಿಟಿ ಜಾಸ್ತಿ ಆಗ್ತದೆ. ಸರಿನಾ? ಈಗ ಸಿಕ್ಕಾಪಟ್ಟೆ ವಾಲ್ಯೂಮ್ ಇರುವುದರಿಂದ ಪ್ರೈಸ್ ಮ್ಯಾನಿಪುಲೇಷನ್ ಮಾಡಲಿಕ್ಕಾಗೋದಿಲ್ಲ. ಪ್ರೈಸ್ ಮ್ಯಾನಿಪುಲೇಷನ್ ಅಂದರೆ, ನೀವೀಗ ಸ್ಟಾಕ್ ಮಾರ್ಕೆಟ್ನ ಉದಾಹರಣೆ ತಗೊಂಡ್ರೆ, ಯಾವುದಾದ್ರೂ ಒಂದು ಸ್ಟಾಕನ್ನು ಕೆಳಗೆ ಬೀಳಿಸ್ಬೇಕು ಅಂತಿದ್ರೆ ಅಥವಾ ಮೇಲೆ ಎತ್ತಬೇಕು ಅಂತಿದ್ರೆ ಒಂದಿಷ್ಟು ದುಡ್ಡಿದ್ರೆ ಆಗ್ತದೆ. ಆಯಿತಾ? ಯಾರ ಹತ್ರ ಒಬ್ಬನ ಹತ್ರ ಸಿಕ್ಕಾಪಟ್ಟೆ ದುಡ್ಡಿದೆ, ಅವನು ಸ್ಟಾಕಿನ ದರವನ್ನು ಮೇಲೆ ತಗೊಂಡು ಹೋಗಬೇಕು ಅಂತಿದ್ರೆ ತಗೊಂಡು ಹೋಗ್ಲಿಕ್ಕೆ ಆಗ್ತದೆ. ಆಯಿತಾ? ಆದರೆ ಫಾರೆಕ್ಸ್ ಮಾರ್ಕೆಟ್ನಲ್ಲಿ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ವಾಲ್ಯೂಮ್ ಬೇಕಾಗ್ತದೆ. ಆ ಥರ ಪ್ರೈಸನ್ನು ತಗೊಂಡು ಹೋಗ್ಲಿಕ್ಕೆ, ದರವನ್ನು ತಗೊಂಡು ಹೋಗ್ಲಿಕ್ಕೆ ಅಷ್ಟು ದರ ಯಾರ ಹತ್ರ ಸಹ ಇರುವುದಿಲ್ಲ. ಆಯಿತಾ? ಬ್ಯಾಂಕ್ಸ್, ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಒಟ್ಟೊಟ್ಟಿಗೆ ಸೇರಿ ಮಾಡೋತ್ತಿಗೆ ಅಷ್ಟು ವಾಲ್ಯೂಮ್ ಆಗುವಂಥದ್ದು. ಒಬ್ಬನೋ ಇಬ್ಬರೋ ಆ ಥರ ಫಾರೆಕ್ಸ್ ಮಾರ್ಕೆಟನ್ನು ಮೂವ್ ಮಾಡಲಿಕ್ಕೆ ಅಥವಾ ತಗೊಂಡು ಹೋಗಲಿಕ್ಕೆ ಆಗೋದಿಲ್ಲ ಅವ್ರು ಬೇಕಿದ್ದ ಡೈರೆಕ್ಷನಲ್ಲಿ. ಸರಿನಾ? ಅದು ಒಂದು ಅಡ್ವಾಂಟೇಜ್ ಈ ಫಾರೆಕ್ಸ್ ಮಾರ್ಕೆಟ್ನದು. ಸೊ ಫಾರೆಕ್ಸ್ ಮಾರ್ಕೆಟ್ ಅನ್ನುವಂಥದ್ದು ಅತ್ಯಂತ ಲಿಕ್ವಿಡ್ ಆಗಿರುವಂತಹ ಮಾರುಕಟ್ಟೆ. ಸೊ ನಿಮಗೆ ಎಷ್ಟೊತ್ತಿಗೆ ಬೇಕಾದರೂ ಎಂಟರ್ ಆಗ್ಬೋದು, ಎಷ್ಟೊತ್ತಿಗೆ ಬೇಕಾದರೂ ಬಿಟ್ಟು ಹೋಗ್ಬೋದು. ಸರಿನಾ? ನೆಕ್ಸ್ಟ್, ಜನರಲ್ಲಿ ಒಂದು ತಪ್ಪು ಕಲ್ಪನೆ ಉಂಟು. ಅದೇನೆಂದರೆ, ಫಾರೆಕ್ಸ್ ಟ್ರೇಡಿಂಗ್ ಅಂದರೆ ನಾವು ಒಂದು ಕರೆನ್ಸಿಯನ್ನು ಮಾರಿ ಮತ್ತೊಂದು ಕರೆನ್ಸಿಯನ್ನು ತೆಗೆದುಕೊಳ್ಳುವಂಥದ್ದು, ಖರೀದಿ ಮಾಡುವಂಥದ್ದು ಅಂತ ಹೇಳಿ. ಆದರೆ ಅದು ಹಾಗಲ್ಲ. ನಾವು ಒಂದು ಕರೆನ್ಸಿ ಪೇರನ್ನು ತಗೊಳ್ತೇವೆ, ಕರೆನ್ಸಿ ಜೋಡಿಯನ್ನು ತಗೊಳ್ತೇವೆ. ಆದರೆ ನಾವು ನಿಜವಾಗಿಯೂ ಏನು ಮಾಡ್ತಿದ್ದೇವೆ ಅಂದರೆ, ಒಂದು ಕರೆನ್ಸಿ ಮತ್ತೊಂದು ಕರೆನ್ಸಿಗೆ ಹೋಲಿಕೆ ಮಾಡಿದಾಗ ಅದು ಇನ್ನೂ ಬಲಿಷ್ಠವಾಗ್ತದೋ ಅಥವಾ ದುರ್ಬಲವಾಗ್ತದೋ ಅಂಥೇಳಿ ನಾವು ಬೆಟ್ ಮಾಡ್ತಾ ಇದ್ದೇವೆ ಅಥವಾ ಪ್ರಿಡಿಕ್ಟ್ ಮಾಡ್ತಾ ಇದ್ದೇವೆ. ಅಂದರೆ ಊಹೆ ಮಾಡ್ತಾ ಇದ್ದೇವೆ, ಇದು ಬಲಿಷ್ಠವಾಗ್ತದೆ, ಇದು ಬಲಿಷ್ಠ ಆಗೋದಿಲ್ಲ, ದುರ್ಬಲ ಆಗ್ತದೆ ಅಂತ ಹೇಳಿ ನಾವು ಬೆಟ್ ಮಾಡ್ತಾ ಇದ್ದೇವೆ. ಇದೊಂಥರ ಬೆಟ್ಟಿಂಗ್ ಥರ. ಬೆಟ್ಟಿಂಗ್ ಅಂದರೆ ಉಳಿದ ಥರ ಬೆಟ್ಟಿಂಗ್ ಅಲ್ಲ, ನಾವು ಊಹೆ ಮಾಡುವಂಥದ್ದು ಅಷ್ಟೇ. ಸರಿನಾ? ಈಗ ನಾವು ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸಲ್ಲಿಯೂ ಅದನ್ನೇ ಮಾಡ್ತೇವೆ. ನಾವು ಒಂದು ಸ್ಟಾಕಿನ ದರ ಮೇಲೆ ಹೋಗ್ತದೋ ಅಥವಾ ಕೆಳಗೆ ಹೋಗಬಹುದು ಅಂಥೇಳಿ ಊಹೆ ಮಾಡ್ತೇವೆ ಅಲ್ವಾ? ಹಾಗೆ ಊಹೆ ಮಾಡಿ ನಾವು ಫ್ಯೂಚರ್ಸ್ ಹಾಗೂ ಆಪ್ಷನ್ಸನ್ನು ತಗೊಳ್ತೇವೆ. ಹಾಗೆಯೇ ಇಲ್ಲಿ ಕೂಡ ಒಂದು ಕರೆನ್ಸಿ ಪೇರನ್ನು ನಾವು ಕೊಂಡುಕೊಂಡ್ರೆ ಅಥವಾ ಮಾರಿದರೆ ಅದು ಬಲಿಷ್ಠ ಆಗ್ತದೋ ಮತ್ತೊಂದಕ್ಕೆ ಹೋಲಿಕೆ ಮಾಡಿದಾಗ ಅಥವಾ ದುರ್ಬಲವಾಗ್ತದೋ ಅಂತ ಊಹೆ ಮಾಡ್ತೇವೆ ಅಷ್ಟೇ. ಆಯಿತಾ? ನಾವು ಯಾವುದೂ ಕರೆನ್ಸಿಯನ್ನು ಎಕ್ಸ್ಚೇಂಜ್ ಮಾಡ್ತಿರುವಂಥದ್ದಲ್ಲ. ಸರಿನಾ? ಇದು ಎರಡನೇ ಪಾಯಿಂಟ್. ನೆಕ್ಸ್ಟ್ ಏನಂದರೆ, ಫಾರೆಕ್ಸ್ ಮಾರ್ಕೆಟ್ನಲ್ಲಿ ಜನ ಶಾರ್ಟ್ ಟರ್ಮಿಗೆ, ಜನ ಅಂದರೆ ಟ್ರೇಡರ್ಸ್ ಶಾರ್ಟ್ ಟರ್ಮಿಗೆ ಇರುವಂಥದ್ದು. ಈಗ ನೀವು ಸ್ಟಾಕ್ ಮಾರ್ಕೆಟ್ ತಗೊಂಡ್ರೆ ಜನರು ದುಡ್ಡು ತಗೊಂಡು ಬರ್ತಾರೆ, ಸ್ಟಾಕ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡ್ತಾರೆ. 1 ವರ್ಷ, 5 ವರ್ಷ, 10 ವರ್ಷಗಳ ಕಾಲ ಆ ಸ್ಟಾಕಿನ ದರ ಜಾಸ್ತಿ ಆಗೋ ತನಕ ಕಾಯ್ತಾರೆ. ಕಾದ ಮೇಲೆ, ಜಾಸ್ತಿ ಆದಮೇಲೆ ಅದನ್ನು ಮಾರಿ ರಿಟರ್ನ್ಸ್ ತಗೊಂಡು ಹೋಗ್ತಾರೆ. ಈಗ ನೀವು ಫ್ಯೂಚರ್ಸ್ ತಗೊಂಡ್ರು ಕೂಡ ತಗೊಂಡು ಅದನ್ನು ತಿಂಗಳುಗಟ್ಟಲೆ ಇಟ್ಕೊಳ್ತಾರೆ. ಆಪ್ಷನ್ಸ್ ಕೂಡ 1 ತಿಂಗಳು ಇಟ್ಕೊಳ್ಬಹುದು. ಆಯಿತಾ? ಅಥವಾ ಜಾಸ್ತಿ ಕೂಡ ಇಟ್ಕೊಳ್ಬೋದು. ಸೊ ಇಲ್ಲಿ ಲಾಂಗ್ ಟರ್ಮಲ್ಲಿದ್ದಾರೆ. ಅದೇ ನೀವು ಫಾರೆಕ್ಸಿಗೆ ಬಂದರೆ ಇಲ್ಲಿ ಶಾರ್ಟ್ ಟರ್ಮಿಗೆ ಜನ ಟ್ರೇಡ್ ಮಾಡುವಂಥದ್ದು. ಫಾರೆಕ್ಸ್ ಟ್ರೇಡರ್ಸಲ್ಲಿ ಡೇ ಟ್ರೇಡರ್ಸ್ ಅಂತಿದ್ದಾರೆ, ಅಂದರೆ ಬೆಳಗ್ಗೆಯಿಂದ ಸಂಜೆ ಒಳಗೆ ಟ್ರೇಡಿಂಗ್ ಮುಗಿಸ್ಕೊಂಡು ಹೋಗುವಂಥವ್ರು. ಸ್ಕಾಲ್ಪರ್ಸ್ ಅಂತಿದ್ದಾರೆ, ಅಂದರೆ ನಿಮಿಷಗಳಲ್ಲಿ ಅಥವಾ ಸೆಕೆಂಡುಗಳಲ್ಲಿ ಟ್ರೇಡಿಂಗ್ ಮುಗಿಸಿ ಹೊರಗೆ ಹೋಗುವಂಥವ್ರು. ಸ್ವಿಂಗ್ ಟ್ರೇಡರ್ಸ್ ಅಥವಾ ಪೊಸಿಷನ್ ಟ್ರೇಡರ್ಸ್ ಅಂತ ಸ್ವಲ್ಪ ಜನ ಇರ್ತಾರೆ. ಆಯಿತಾ? ಸ್ವಲ್ಪ ದಿನಗಳ ಕಾಲ ಅದನ್ನು ಹಿಡ್ಕೊಂಡು ಹೋಗ್ತಾರೆ. ಬಟ್ ತುಂಬ ಜನ
ಇರುವುದಿಲ್ಲ ಅಂಥವ್ರು. ಆಯಿತಾ? ಎಲ್ಲರೂ ಇಲ್ಲಿ ಶಾರ್ಟ್ ಟರ್ಮ್ಗೆ ಟ್ರೇಡ್ ಮಾಡುವಂಥದ್ದು. ಸರಿನಾ? ನೆಕ್ಸ್ಟ್, ಬೇರೆ ಮಾರುಕಟ್ಟೆಯ ಟ್ರಾನ್ಸಾಕ್ಷನ್ ದರಕ್ಕೆ ಹೋಲಿಕೆ ಮಾಡಿದರೆ ಫಾರೆಕ್ಸ್ನ ಟ್ರಾನ್ಸಾಕ್ಷನ್ ಕಾಸ್ಟ್ ಕಮ್ಮಿ. ಫಾರೆಕ್ಸ್ ಮಾರ್ಕೆಟ್ನಲ್ಲಿ ಟ್ರೇಡ್ ಮಾಡಿದರೆ ಟ್ರಾನ್ಸಾಕ್ಷನ್ ಕಾಸ್ಟ್ ಕಮ್ಮಿ. ಸರಿನಾ? ನೆಕ್ಸ್ಟ್, 24x5 ಮಾರ್ಕೆಟ್ ಅಂದರೆ ಮಾರ್ಕೆಟ್, ಈ ಫಾರೆಕ್ಸ್ ಮಾರ್ಕೆಟ್ ಉಂಟಲ್ಲ, 24 ಗಂಟೆ ಇಂಟು 5 ದಿನ ತೆರೆದಿರ್ತದೆ. ಅಂದರೆ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆಯಿಂದ ಬೆಳಗ್ಗೆ ತನಕ ಮಾರ್ಕೆಟ್ ಓಪನ್ ಇರ್ತದೆ ಅಂತ ಅರ್ಥ. 24x7 ಅಂದರೆ ಕ್ಲೋಸೇ ಆಗುದಿಲ್ಲ ಅಂತ ಅರ್ಥ. ಯಾವತ್ತೂ ಕ್ಲೋಸ್ ಆಗುದಿಲ್ಲ ಅನ್ನುವ ಅರ್ಥ 24x7. 24x5 ಅಂದರೆ ಇಲ್ಲಿ ಶನಿವಾರ ಮತ್ತೆ ಭಾನುವಾರ ಮಾರ್ಕೆಟ್ ಕ್ಲೋಸ್ ಇರ್ತದೆ, ಉಳಿದ ಎಲ್ಲ ಸಮಯ ಎಲ್ಲ ಗಂಟೆಗಳಲ್ಲಿ ಮಾರ್ಕೆಟ್ ಓಪನ್ ಇರ್ತದೆ ಅಂತ ಅರ್ಥ. ಆಯ್ತಾ? ಇಲ್ಲಿ 24 ಅಂದರೆ ಏನು? ಗಂಟೆಗಳು. 24 ಅಂತ ಯಾಕೆ ಹೇಳ್ತೇವೆ ಅಂದರೆ, ಯಾವುದಾದ್ರೂ ಒಂದು ಗಂಟೆಯಲ್ಲಿ ಯಾವುದಾದ್ರೂ ಒಂದು ದೇಶದ ಮಾರ್ಕೆಟ್ ಓಪನ್ ಇರ್ತದೆ. ಅದಕ್ಕೆ ಈಗ 24 ಅಂತ ಹೇಳಿದ ತಕ್ಷಣ ಎಲ್ಲ ದೇಶದ ಮಾರ್ಕೆಟು 24 ಗಂಟೆ ತೆಗೆದಿರ್ತದೆ ಅಂತ ಅರ್ಥ ಅಲ್ಲ. ಒಂದೊಂದು ದೇಶದ ಮಾರ್ಕೆಟ್ ಟೈಮ್ ಒಂದೊಂದು ಇರ್ತದೆ. ಆದರೆ ನೀವು ದಿನದ ಯಾವುದೇ ಒಂದು ಸಮಯವನ್ನು ತೆಗೆದುಕೊಂಡ್ರೂ ಕೂಡ ಆ ಸಮಯದಲ್ಲಿ ಯಾವುದಾದ್ರೂ ಒಂದು ದೇಶದ ಮಾರುಕಟ್ಟೆ ಓಪನ್ ಆಗಿರುತ್ತದೆ ಅನ್ನುವ ಕಾರಣಕ್ಕೋಸ್ಕರ 24 ಅಂತೇಳಿ ಹೇಳ್ತೇವೆ. ಸರಿನಾ? 24 ಗಂಟೆಗಳ ಕಾಲ 5 ದಿನ ಮಾರ್ಕೆಟ್ ಓಪನ್ ಇರ್ತದೆ ಫಾರೆಕ್ಸ್. ನೆಕ್ಸ್ಟ್, ಹೈ ಲೆವರೇಜ್ ಅಂದರೆ ನಿಮಗೆ ಫಾರೆಕ್ಸ್ನಲ್ಲಿ ಟ್ರೇಡ್ ಮಾಡಲಿಕ್ಕೆ ಕಮ್ಮಿ ದುಡ್ಡು ಸಾಕು. ತುಂಬ ಕ್ವಾಂಟಿಟಿಯನ್ನು ಕಮ್ಮಿ ದುಡ್ಡಿನಲ್ಲಿ ನೀವು ಟ್ರೇಡ್ ಮಾಡಬಹುದು. ನಿಮಗೆ ಲಾಭ ಆದರೆ ಆ ತುಂಬ ಕ್ವಾಂಟಿಟಿ ಮೇಲೆ ಲಾಭ ಆಗ್ತದೆ, ನಷ್ಟ ಆದರೂ ಕೂಡ ಆ ತುಂಬ ಕ್ವಾಂಟಿಟಿ ಮೇಲೆ ನಷ್ಟ ಆಗ್ತದೆ. ಆದರೆ ಕಮ್ಮಿ ದುಡ್ಡಿಂದ ನೀವು ಜಾಸ್ತಿ ಕ್ವಾಂಟಿಟಿಯ ಜೊತೆ ಟ್ರೇಡ್ ಮಾಡಬಹುದು. ಇದೊಂದು ವಿಶೇಷತೆ. ಸರಿನಾ? ಈಗ ಮುಂದುವರಿಸ್ತಾ, ಫಾರೆಕ್ಸ್ ಅನ್ನು ಯಾರು ಟ್ರೇಡ್ ಮಾಡ್ತಾರೆ? ಫಾರೆಕ್ಸ್ ಅಲ್ಲಿ ಯಾರು ಮಾರ್ಕೆಟ್ ಆಟಗಾರರು ಯಾರು ಅಂದರೆ, ಮೊದಲಿಗೆ ಬ್ಯಾಂಕ್ಸ್ ಹಾಗೂ ಇನ್ಸ್ಟಿಟ್ಯೂಷನ್ಸ್. ಬ್ಯಾಂಕ್ಗಳು ಹಾಗೂ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಇವರು ದೊಡ್ಡ ದೊಡ್ಡ ಆಟಗಾರರು. ಇವರು ಫಾರೆಕ್ಸ್ನಲ್ಲಿ ಟ್ರೇಡ್ ಮಾಡ್ತಾರೆ. ಈಗ ಬ್ಯಾಂಕಲ್ಲಿ ನಾವು ಹಣ ಇಡ್ತೇವೆ ಅಲ್ವಾ? ಹಣ ಇಟ್ಟಿದ್ದಕ್ಕೆ ಅವರು ನಮಗೆ ಇಂಟ್ರೆಸ್ಟ್ ಕೊಡ್ತಾರೆ, ಬಡ್ಡಿ ಕೊಡ್ತಾರೆ. ಈಗ ನಾವು ಇಟ್ಟಂತಹ ಹಣದಿಂದ ಈ ಬ್ಯಾಂಕ್ಸ್ ಫಾರೆಕ್ಸ್ ಅಲ್ಲಿ ಟ್ರೇಡ್ ಮಾಡ್ತಾರೆ. ಅದರಿಂದ ಮಾತ್ರ ಅಂತಲ್ಲ, ಅವ್ರ ಹತ್ರನೂ ದುಡ್ಡು ಇರ್ತದೆ, ಬಟ್ ನಾವಿಟ್ಟ ಹಣದಿಂದ ಕೂಡ ಅವರು ಅದನ್ನು ಟ್ರೇಡ್ ಮಾಡ್ತಾರೆ. ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅವ್ರ ಹತ್ರ ಸಿಕ್ಕಾಪಟ್ಟೆ ಹಣ ಇರ್ತದೆ, ಸೊ ಅವರು ಕೂಡ ಫಾರೆಕ್ಸ್ನಲ್ಲಿ ಟ್ರೇಡ್ ಮಾಡ್ತಾರೆ. ಸರಿನಾ? ನೆಕ್ಸ್ಟ್, ಪ್ರಾಪ್ ಫರ್ಮ್ಸ್. ಇವರು ಏನಂದ್ರೆ ತುಂಬಾ ಜನರ ಹತ್ರ ದುಡ್ಡನ್ನು ತೆಗೆದುಕೊಂಡು ಅಥವಾ ದುಡ್ಡನ್ನು ಸಂಗ್ರಹ ಮಾಡಿ ತುಂಬಾ ಜನರಿಂದ ಅವರ ಬದಲಿಗೆ ಟ್ರೇಡ್ ಮಾಡುವಂಥವ್ರು. ಸರಿನಾ? ಈಗ ಈ ಪ್ರಾಪ್ ಫರ್ಮ್ಸ್ ಅಲ್ಲಿ ಹಲವಾರು ಟ್ರೇಡರ್ಸ್ ಕೆಲಸಕ್ಕೆ ಇರ್ತಾರೆ. ಈ ಟ್ರೇಡರ್ಸ್ ಫಾರೆಕ್ಸ್ನಲ್ಲಿ ಟ್ರೇಡ್ ಮಾಡಿ ಈ ಫರ್ಮಿಗೆ ಅಥವಾ ಸಂಸ್ಥೆಗೆ ದುಡ್ಡು ಮಾಡಿ ಕೊಡ್ತಾರೆ, ಲಾಭ ಮಾಡಿ ಕೊಡ್ತಾರೆ. ಈ ಲಾಭದಿಂದ ಇವರು ಯಾರ ಹತ್ರ ದುಡ್ಡು ತಗೊಂಡಿದ್ದು ನೋಡಿ ಅವರಿಗೆ ಸ್ವಲ್ಪ ಅಂಶವನ್ನು ಕೊಡ್ತಾರೆ, ಸ್ವಲ್ಪ ಅಂಶ ಟ್ರೇಡರ್ಸಿಗೆ ಕೊಡ್ತಾರೆ, ಉಳಿದ ಲಾಭವನ್ನು ಅವ್ರು ಇಟ್ಕೊಳ್ತಾರೆ. ಸೊ ಇವ್ರು ಏನು ಮಾಡ್ತಾರೆ ಅಂದರೆ ಹಲವಾರು ಜನರಿಂದ ದುಡ್ಡನ್ನು ಸಂಗ್ರಹ ಮಾಡಿ ಆ ದುಡ್ಡಿನಿಂದ ಫಾರೆಕ್ಸ್ ಅನ್ನು ಟ್ರೇಡ್ ಮಾಡ್ತಾರೆ, ಫಾರೆಕ್ಸ್ನಲ್ಲಿ ಟ್ರೇಡ್ ಮಾಡ್ತಾರೆ. ಸರಿನಾ? ಇನ್ನು ರಿಟೇಲ್ ಟ್ರೇಡರ್ಸ್, ಸಣ್ಣ ಪುಟ್ಟ ಟ್ರೇಡರ್ಸ್, ನನ್ನಂಥವ್ರು ನಿಮ್ಮಂಥವ್ರು, ಇವರು ಕೂಡ ಫಾರೆಕ್ಸ್ನಲ್ಲಿ ಟ್ರೇಡ್ ಮಾಡ್ತಾರೆ. ಸರಿನಾ? ಈಗ ಈ ದರ ಹೇಗೆ ಚೇಂಜ್ ಆಗ್ತದೆ ಅಂದರೆ ಇವರೆಲ್ಲರಿಂದನೂ ಚೇಂಜ್ ಆಗ್ತದೆ. ಮುಖ್ಯವಾಗಿ ಇವರಿಬ್ಬರಿಂದ
ಬ್ಯಾಂಕ್ಸ್ ಹಾಗೂ ಇನ್ಸ್ಟಿಟ್ಯೂಷನ್ಸ್ ಸಿಕ್ಕಾಪಟ್ಟೆ ವಾಲ್ಯೂಮಲ್ಲಿ ಟ್ರೇಡ್ ಮಾಡ್ತಾರೆ. ಅವರು ಇಂತಿಂಥ ಜಾಗದಲ್ಲಿ ಬರ್ತಾರೆ, ಇಂತಿಂಥ ಜಾಗದಲ್ಲಿ ಹೋಗ್ತಾರೆ. ಕೆಲವೊಂದು ಸ್ಪೆಸಿಫಿಕ್ ಜಾಗ ಇರ್ತದೆ, ಅಲ್ಲಿ ಎಂಟರ್ ಆಗ್ತಾರೆ, ಮತ್ತೊಂದು ಜಾಗದಲ್ಲಿ ಬಿಟ್ಟು ಹೋಗ್ತಾರೆ. ಸೊ ಹಾಗೆ ಅವರು ಎಂಟರ್ ಆದಾಗ ಮಾರ್ಕೆಟ್ ಮೇಲೆ ಹೋಗ್ಬೋದು, ಕೆಳಗೆ ಹೋಗ್ಬೋದು, ಬಿಟ್ಟು ಹೋದಾಗ ಮೇಲೆ ಹೋಗ್ಬೋದು, ಕೆಳಗೆ ಹೋಗ್ಬೋದು. ಸೊ ಹೀಗೆ ಮಾರ್ಕೆಟನ್ನು ಮೂವ್ ಮಾಡುವಂಥವ್ರು ಅಥವಾ ಮಾರ್ಕೆಟನ್ನು ಒಂದು ಕಡೆ ತಗೊಂಡು ಹೋಗೋರು ಈ ಬ್ಯಾಂಕ್ಸ್, ಇನ್ಸ್ಟಿಟ್ಯೂಷನ್ಸ್, ಪ್ರಾಪ್ ಫರ್ಮ್ಸ್ ಇವೆಲ್ಲ. ರಿಟೇಲ್ ಟ್ರೇಡರ್ಸ್ ಅವ್ರ ಜೊತೆ ಹೋಗ್ತಾರಷ್ಟೇ, ಆಯಿತಾ. ಇನ್ನು ಮಾರ್ಕೆಟ್ ಮೂವ್ ಆಗುವಂಥದ್ದು ಒಂದು ದೇಶದ ಆರ್ಥಿಕ ನ್ಯೂಸ್ನ ಮೇಲೆ. ಎಲ್ಲ ದೇಶದಲ್ಲೂ ಎಕನಾಮಿಕ್ ನ್ಯೂಸ್ ಇರ್ತದೆ, ಆರ್ಥಿಕ ಸ್ಥಿತಿಯ ನ್ಯೂಸ್ ಇರ್ತದೆ, ಡೇಟಾ ಇರ್ತದೆ. ಈ ಡೇಟಾವನ್ನು ಆವಾಗ ಹೊರಗೆ ಹಾಕ್ತಾ ಇರ್ತಾರೆ. ಈ ಡೇಟಾ ಜನರಿಗೆ ಸಿಕ್ಕಾಗ ಅಥವಾ ಇವರಿಗೆಲ್ಲ ಸಿಕ್ಕಾಗ ಮಾರ್ಕೆಟಿನ ದರ ಮೇಲೆ ಕೆಳಗೆ ಹೋಗ್ತದೆ, ಆಯ್ತಾ. ಒಂದು ದೇಶದ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದೆ ಅಂತ ಆದರೆ ಆ ದೇಶದ ಕರೆನ್ಸಿ ಬಲಿಷ್ಠವಾಗಿ ಹೋಗ್ತದೆ. ಅದೇ ಒಂದು ದೇಶದ ಆರ್ಥಿಕ ಸ್ಥಿತಿ ಕಮ್ಮಿ ಆದರೆ ಆ ದೇಶದ ಕರೆನ್ಸಿ ದುರ್ಬಲವಾಗ್ತಾ ಹೋಗ್ತದೆ. ಸರಿನಾ? ಸರಿ, ಈ ಸೆಕ್ಷನ್ನಿಗೆ ಇಷ್ಟು ಸಾಕು. ನೆಕ್ಸ್ಟ್ ಸೆಕ್ಷನಲ್ಲಿ ನಾವು ಕರೆನ್ಸಿ ಪೇರ್ಸ್ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಸರಿನಾ? ಪೇರ್ ಅಂದರೆ ಏನು? ಪೇರ್ ಅಂದರೆ ಕನ್ನಡದಲ್ಲಿ ಜೋಡಿ ಅಂತ ಅರ್ಥ, ಆಯ್ತಾ. ಜೋಡಿ. ಕರೆನ್ಸಿ ಪೇರ್ ಅಂದರೆ ಕರೆನ್ಸಿಯ ಜೋಡಿ. ಕರೆನ್ಸಿ ಅಂದರೆ ಏನು? ಕರೆನ್ಸಿ ಅಂದರೆ ಆ ದೇಶದಲ್ಲಿ ಚಲಾವಣೆಯಲ್ಲಿರುವ ಹಣ. ನಾವು ಭಾರತದವರು ಅಲ್ವಾ? ಭಾರತದಲ್ಲಿ ಚಲಾವಣೆಯಲ್ಲಿ ಇರುವಂಥದ್ದು ರೂಪಾಯಿ. ನಮ್ಮ ದೇಶದ ಕರೆನ್ಸಿ ಇಂಡಿಯನ್ ರುಪಿ, INR. ಹೀಗೆ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಕರೆನ್ಸಿ ಚಲಾವಣೆಯಲ್ಲಿ ಇರ್ತದೆ, ಆಯ್ತಾ. ಎರಡು ಕರೆನ್ಸಿಯ ಜೋಡಿಗೆ ನಾವು ಕರೆನ್ಸಿ ಪೇರ್ ಅಂತ ಹೇಳಿ ಹೇಳ್ತೇವೆ. ಸರಿನಾ? ಈಗ ನೀವು ಫಾರೆಕ್ಸ್ ಮಾರ್ಕೆಟ್ನಲ್ಲಿ ಟ್ರೇಡ್ ಮಾಡಬೇಕು ಅಂತಿದ್ರೆ ನೀವು ಕರೆನ್ಸಿ ಪೇರನ್ನು ಟ್ರೇಡ್ ಮಾಡಬೇಕಾಗ್ತದೆ. ಟ್ರೇಡಿಂಗಿನ ಮಾತು ಮತ್ತೆ ಮಾತಾಡೋಣ. ಈಗ ಕರೆನ್ಸಿ ಪೇರ್ನ ಬಗ್ಗೆ ತಿಳ್ಕೊಳ್ಳೋಣ. ಸರಿನಾ? ನೀವು ಫಾರೆಕ್ಸ್ ಮಾರ್ಕೆಟನ್ನು ನೋಡಿದಾಗ ನಿಮಗೆ ಈ ತರಹದ್ದು ಕಾಣಲಿಕ್ಕೆ ಸಿಗ್ತದೆ, ಆಯ್ತಾ. EUR, USD ಇದೊಂದು ಕರೆನ್ಸಿ ಪೇರ್ ಅಂದರೆ ಜೋಡಿ. EUR ಅಂದರೆ ಯೂರೋ, ಇದೊಂದು ಕರೆನ್ಸಿ. USD ಅಂದರೆ ಯುನೈಟೆಡ್ ಸ್ಟೇಟ್ಸ್ ಡಾಲರ್, ಇದು ಒಂದು ಕರೆನ್ಸಿ. ಸರಿನಾ? ಈಗ EUR, USD ಇದು ಒಂದು ಪೇರ್, ಇದು ಒಂದು ಜೋಡಿ. ಈ ಜೋಡಿಯಲ್ಲಿ ಎಡಗಡೆಯಲ್ಲಿ ಯಾವುದಿರ್ತದೋ ಅದಕ್ಕೆ ನಾವು ಬೇಸ್ ಕರೆನ್ಸಿ ಅಂತೇಳಿ ಹೇಳ್ತೇವೆ. ಈ ಕರೆನ್ಸಿ ಪೇರಲ್ಲಿ ಜೋಡಿಯಲ್ಲಿ ಎಡಗಡೆಯಲ್ಲಿ ಇರುವಂಥದ್ದು ಯೂರೋ. ಸೊ ಯೂರೋ ಅನ್ನುವಂಥದ್ದು ಬೇಸ್ ಕರೆನ್ಸಿ. ಬಲಗಡೆಯಲ್ಲಿ ಯಾವುದಿರ್ತದೋ ಅದಕ್ಕೆ ನಾವು ಕೋಟ್ ಕರೆನ್ಸಿ ಅಂತೇಳಿ ಹೇಳ್ತೇವೆ. ಈ ಕರೆನ್ಸಿ ಜೋಡಿಯಲ್ಲಿ ಪೇರಲ್ಲಿ ಬಲಗಡೆಯಲ್ಲಿರುವಂಥದ್ದು USD, ಅದಕ್ಕೆ USD ಕೋಟ್ ಕರೆನ್ಸಿ. ಸರಿನಾ? ಎಡಗಡೆಯಲ್ಲಿರುವಂಥದ್ದು ಬೇಸ್, ಬಲಗಡೆಯಲ್ಲಿರುವಂಥದ್ದು ಕೋಟ್. ಈಗ ನಿಮಗೆ ಫಾರೆಕ್ಸ್ನಲ್ಲಿ ಕೋಟ್ ವ್ಯಾಲ್ಯೂ ಕೂಡ ಕಾಣಲಿಕ್ಕೆ ಸಿಗ್ತದೆ. ಕರೆನ್ಸಿ ಪೇರ್ನ ಎದುರುಗಡೆ ಕೋಟ್ ವ್ಯಾಲ್ಯೂ ಕೂಡ ಇರ್ತದೆ, ಈ ತರಹ. ಸರಿನಾ? ಇದೇನಪ್ಪ ಅಂದರೆ ಈ ಕರೆನ್ಸಿ ಪೇರಿನ ಎಕ್ಸ್ಚೇಂಜ್ ರೇಟ್. ಈಗ ಇದನ್ನು ಅರ್ಥ ಮಾಡಿಕೊಳ್ಳುವುದು ಹೇಗೆ ಅಂದರೆ, ಇದನ್ನು ನೋಡಿ, ಈ ಸಂಖ್ಯೆಯನ್ನು ನೋಡಿ. ಇದೇನು ಹೇಳ್ತದೆ ಅಂದರೆ, ನಮಗೆ
ಎಷ್ಟು ಕೋಟ್ ಕರೆನ್ಸಿ ಬೇಕು ಒಂದು ಬೇಸ್ ಕರೆನ್ಸಿಯನ್ನು ಕೊಂಡುಕೊಳ್ಳಿಕ್ಕೆ ಅಂತ. ಅಂದರೆ ಇದೇನು ಹೇಳ್ತದೆ ಅಂದರೆ ನಮಗೆ 1.0883 ಅಮೇರಿಕನ್ ಡಾಲರ್ಸ್ ಬೇಕು ಒಂದು ಯೂರೋವನ್ನು ಕೊಂಡುಕೊಳ್ಳಲಿಕ್ಕೆ ಅಂತ. ಅಥವಾ ಇನ್ನೊಂದು ರೀತಿಯಲ್ಲಿ ನೀವು ಅರ್ಥ ಮಾಡ್ಕೊಳ್ಳೋದಿದ್ರೆ, ಒಂದು ಯೂರೋವಿಗೆ 1 ಯೂರೋ ಕೊಟ್ಟರೆ ಎಕ್ಸ್ಚೇಂಜ್ನವರು ನಮಗೆ 1.0883 ಅಮೇರಿಕನ್ ಡಾಲರ್ಸ್ ಕೊಡ್ತಾರೆ ಅಂತ. ಈ ಥರ ಕೂಡ ಅರ್ಥ ಮಾಡ್ಕೊಳ್ಬೋದು. ಸರಿನಾ? ಈಗ ಇದನ್ನು ನೀವು ಉಲ್ಟಾ ಮಾಡಿದರೆ USD EUR ಆಗ್ತದೆ. ಈ ಕರೆನ್ಸಿ ಪೇರಲ್ಲಿ USD ಬೇಸ್ ಕರೆನ್ಸಿ, EUR ಕೋಟ್ ಕರೆನ್ಸಿ. ಎಡಗಡೆ ಇರುವಂಥದ್ದು ಬೇಸ್, ಬಲಗಡೆ ಇರುವಂಥದ್ದು ಕೋಟ್ ಅಂತ ನಿಮ್ಗೆ ಗೊತ್ತುಂಟಲ್ವಾ? ಹಾಗೂ ಇದರ ಎಕ್ಸ್ಚೇಂಜ್ ರೇಟ್ ಇಷ್ಟು. ಇದೇನು ಹೇಳ್ತದೆ ಅಂದರೆ, 1 ಅಮೇರಿಕನ್ ಡಾಲರ್ ಕೊಟ್ಟರೆ ಇಷ್ಟು ಯೂರೋ ಕೊಡ್ತಾರೆ ಅಂತ. ಅಥವಾ ಇನ್ನೊಂದು ರೀತಿ ಅರ್ಥ ಮಾಡ್ಕೊಳ್ಳೋದಿದ್ರೆ, 1 ಅಮೇರಿಕನ್ ಡಾಲರ್ನ ಬೆಲೆ ಇಷ್ಟು ಯೂರೋ ಅಂತ ಹೇಳಿ. ಸರಿನಾ? ನಿಜವಾಗಿಯೂ ಅದನ್ನು ನಾವು ಹೇಗೆ ಹೇಳ್ತೇವೆ ಅಂದರೆ, ಇಷ್ಟು ಕೋಟ್ ಕರೆನ್ಸಿ ಬೇಕು ಒಂದು ಬೇಸ್ ಕರೆನ್ಸಿ ತಗೊಳ್ಳಿಕ್ಕೆ ಅಂತ ಈ ಥರ ಹೇಳ್ತೇವೆ. ನಿಮಗೆ ಯಾವುದು ಸುಲಭವಾಗಿ ಅರ್ಥ ಆಗ್ತದೋ ಅದನ್ನು ತಗೊಳ್ಳಿ, ಏನು ತೊಂದರೆ ಇಲ್ಲ, ಅರ್ಥ ಮಾಡ್ಕೊಂಡ್ರೆ ಆಯ್ತು ಅಷ್ಟೇ. ಸರಿನಾ? ಇನ್ನೊಂದು ಉದಾಹರಣೆ ತಗೊಳ್ತೇನೆ, ಅದು ನಮ್ಮದೇ ಕರೆನ್ಸಿದು. USD INR ಅನ್ನುವಂಥದ್ದು ಕರೆನ್ಸಿ ಪೇರ್. USD ಅನ್ನುವಂಥದ್ದು ಬೇಸ್ ಕರೆನ್ಸಿ, INR ಅನ್ನುವಂಥದ್ದು ಕೋಟ್ ಕರೆನ್ಸಿ, ಹಾಗೂ ಇದು ಎಕ್ಸ್ಚೇಂಜ್ ರೇಟ್. ಆಯ್ತಾ? ಇದೇನು ಹೇಳ್ತದೆ ಅಂದರೆ, ನಮಗೆ ಎಷ್ಟು ಕೋಟ್ ಕರೆನ್ಸಿ ಬೇಕು ಒಂದು ಬೇಸ್ ಕರೆನ್ಸಿಯನ್ನು ಕೊಂಡುಕೊಳ್ಳಿಕ್ಕೆ ಅಂತ. ಅಂದರೆ ನಮಗೆ 82.6870 ರೂಪಾಯಿಗಳು ಬೇಕು $1 ಕೊಂಡುಕೊಳ್ಳಿಕ್ಕೆ ಅಂತ. ಇನ್ನೊಂದು ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋದಿದ್ರೆ, $1 ಕೊಟ್ಟರೆ ಇಷ್ಟು ರೂಪಾಯಿ ನಮಗೆ ಎಕ್ಸ್ಚೇಂಜ್ ಕೊಡ್ತದೆ ಅನ್ನೋದು. ಈ ಥರ ಕೂಡ ಅರ್ಥ ಮಾಡ್ಕೊಳ್ಬೋದು. ಸರಿನಾ? ನೀವು ಇದನ್ನೇ ಈಗ ಉಲ್ಟಾ ಮಾಡಿದರೆ INR USD ಆಗ್ತದೆ. INR ಈಗ ಬೇಸ್ ಆಯಿತು, USD ಈಗ ಕೋಟ್ ಆಯಿತು. ಇದರ ಎಕ್ಸ್ಚೇಂಜ್ ರೇಟ್ ಇಷ್ಟು. ಇದೇನು ಹೇಳ್ತದೆ ಅಂದರೆ, 1 ರೂಪಾಯಿಯ ಬೆಲೆ ಇಷ್ಟು USD ಅಂತ. ಅಥವಾ 1 ರೂಪಾಯಿ ಕೊಟ್ಟರೆ ಇಷ್ಟು ಡಾಲರ್ಸ್ ಕೊಡ್ತಾರೆ ಅಂತ. ಸರಿನಾ? ಹೀಗೆ ನಾವು ಕರೆನ್ಸಿ ಪೇರ್ ಹಾಗೂ ಕೋಟ್ ವ್ಯಾಲ್ಯೂವನ್ನು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಆಯ್ತಾ? ಈಗ ಟಾಪಿಕ್ ಅನ್ನ ಮುಂದುವರಿಸೋಣ. ಕರೆನ್ಸಿಗಳ ಬಗ್ಗೆ ಮಾತಾಡೋಣ. ಆಯ್ತಾ? ಮೇಜರ್ ಕರೆನ್ಸೀಸ್ ಅಂತ 8 ಉಂಟು. ಮೇಜರ್ ಕರೆನ್ಸೀಸ್ ಅಂತ 8 ಉಂಟು. USD, ಡಾಲರ್, ಯುರೋ, ಜಪಾನೀಸ್ ಯೆನ್, ಬ್ರಿಟಿಷ್ ಪೌಂಡ್, ಆಸ್ಟ್ರೇಲಿಯನ್ ಡಾಲರ್, ಕೆನೇಡಿಯನ್ ಡಾಲರ್, ಸ್ವಿಸ್ ಫ್ರಾಂಕ್, ನ್ಯೂಜಿಲೆಂಡ್ ಡಾಲರ್, ಹೀಗೆ. ಆಯ್ತಾ? ಇವೆಲ್ಲವೂ ಕೂಡ ಮೇಜರ್ ಕರೆನ್ಸೀಸ್. ಸರಿನಾ? ಇವುಗಳನ್ನು ಬಳಸಿಕೊಂಡು ನಾವು 7 ಮೇಜರ್ ಕರೆನ್ಸಿ ಜೋಡಿಗಳು, ಪೇರ್ಸ್ ಅನ್ನು ಮಾಡ್ತೇವೆ. ಆಯ್ತಾ? ಅವು ಯಾವುವು ಅಂತ ಇಲ್ಲಿದೆ. GBP, USD, CAD, ಹೀಗೆ. ನೀವು ಈ ಎಲ್ಲ ಕರೆನ್ಸಿ ಪೇರ್ಗಳನ್ನು ನೋಡಿದಾಗ ಏನು ಗಮನಿಸಬಹುದು ಅಂದರೆ, ಕರೆನ್ಸಿ ಪೇರ್ನಲ್ಲಿ ಒಂದು ಕರೆನ್ಸಿ USD ಉಂಟು ಅಂತ. ನೋಡಿ, ಈ ಕರೆನ್ಸಿ ಪೇರಲ್ಲಿ ಒಂದು USD ಉಂಟು, ಈ ಕರೆನ್ಸಿ ಪೇರಲ್ಲಿ USD ಉಂಟು, ಈ ಕರೆನ್ಸಿ ಪೇರಲ್ಲಿ USD ಉಂಟು, ಇದರಲ್ಲಿ ಇಲ್ಲುಂಟು, ಇದರಲ್ಲಿ ಇಲ್ಲುಂಟು ಅಲ್ವಾ?
ಅಂದರೆ ಎಲ್ಲ ಕರೆನ್ಸಿ ಪೇರ್ಸ್ ಅಲ್ಲಿಯೂ ಕೂಡ USD ಕಾಮನ್. ಸರಿನಾ? ಸೊ ಈ 8 ಮೇಜರ್ ಕರೆನ್ಸೀಸ್ನ ಬಳಸ್ಕೊಂಡು ಈ 7 ಮೇಜರ್ ಕರೆನ್ಸಿ ಪೇರ್ಗಳು ಆಗಿವೆ. ಆದರೆ ಈ ಎಲ್ಲ ಕರೆನ್ಸಿ ಪೇರ್ಗಳಲ್ಲಿ USD ಇದ್ದೇ ಇರ್ತದೆ. ಸರಿನಾ? USD ಅಂದರೆ ಯುನೈಟೆಡ್ ಸ್ಟೇಟ್ಸ್ ಡಾಲರ್. ಇದನ್ನು ರಿಸರ್ವ್ ಕರೆನ್ಸಿ ಅಂತೇಳಿ ಹೇಳ್ತಾರೆ. ಯಾಕಂದರೆ ತುಂಬ ಚಲಾವಣೆಯಲ್ಲಿರುವಂಥದ್ದು ಹಾಗೂ ಎಲ್ಲ ಕಡೆ ಸ್ವೀಕಾರ ಮಾಡುವಂಥದ್ದು ಈ ಡಾಲರ್. ಇದು ರಿಸರ್ವ್ ಕರೆನ್ಸಿ. ಸೊ ಈ ಎಲ್ಲ ಕರೆನ್ಸಿಗಳಿಗೆ ಮೇಜರ್ ಕರೆನ್ಸಿ ಪೇರ್ಸ್ ಅಂತೇಳಿ ಹೇಳ್ತೇವೆ. ಫಾರೆಕ್ಸ್ ಮಾರ್ಕೆಟ್ನಲ್ಲಿ ಅತ್ಯಂತ ಲಿಕ್ವಿಡಿಟಿ ಇರುವಂಥದ್ದು ಈ ಕರೆನ್ಸಿ ಪೇರ್ಗಳಿಗೆ, ಅಥವಾ ಅತ್ಯಂತ ಟ್ರೇಡ್ ಆಗುವಂಥವು ಇವೇ ಕರೆನ್ಸಿ ಪೇರ್ಸ್. ಸರಿನಾ? ಈ ಮೇಜರ್ ಕರೆನ್ಸಿ ಪೇರ್ಸ್ ಅಲ್ಲಿ ಹೈ ವಾಲ್ಯೂಮ್ ಟ್ರೇಡಿಂಗ್ ನಡೀತದೆ. ಈಗ ನಿಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಬಂದಿರಬಹುದು, GBP USD ಉಂಟು, USD GBP ಅಲ್ವಾ ಅಥವಾ ಯಾಕಲ್ಲ ಅಂತ. ಇಲ್ಲಿ GBP ಬೇಸ್, USD ಕೋಟ್. USD GBP ಆದರೆ USD ಬೇಸ್ ಆಗ್ತದೆ, GBP ಕೋಟ್ ಆಗ್ತದೆ. ಆ ಥರ ಯಾಕಿಲ್ಲ? ಅಥವಾ ಇಲ್ಲಿ USD CAD ಉಂಟು, CAD USD ಯಾಕಲ್ಲ? ಈ ಥರ ಡೌಟ್ ಇರ್ಬೋದು, ಸಂದೇಹ ಇರ್ಬೋದು ನಿಮ್ಮ ಮನಸ್ಸಲ್ಲಿ. ಇದಕ್ಕೆ ಏನಂದರೆ ಒಂದು ಕನ್ವೆನ್ಷನ್ ಉಂಟು, ನಿಯಮ ಉಂಟು. ಆ ನಿಯಮದ ಪ್ರಕಾರ ಈ ಪೇರ್ಸ್ ಅನ್ನು ಮಾಡಿದ್ದಾರೆ. ಅದರ ಪ್ರಕಾರ ಏನಂದರೆ ಪ್ರಯಾರಿಟಿ ಹೀಗೆ. ಈಗ ಒಂದು ಕರೆನ್ಸಿ ಪೇರಲ್ಲಿ ಯೂರೋ ಇದ್ದರೆ ಯೂರೋ ಮೊದಲಿಗೆ ಬರಬೇಕು ಅಂತ. ಸೊ ಯೂರೋ ಉಂಟು, ಇಲ್ಲಿ ನೋಡಿ, ಯೂರೋ ಮೊದಲಿಗೆ ಬಂದಿದೆ. GBP ಉಂಟು, ಯೂರೋ ಆದ ತಕ್ಷಣ GBP. ಈಗ ಒಂದು ಕರೆನ್ಸಿ ಪೇರಲ್ಲಿ GBP ಬಂದರೆ ಮೊದಲಿಗೆ GBP ಬರಬೇಕು ಅಂತ GBP ಬಂದಿದೆ. ಈಗ ಯೂರೋ ಮತ್ತು GBPಯ ಕರೆನ್ಸಿ ಪೇರ್ ಇದ್ದರೆ ಮೊದಲು ಯೂರೋ ಬರಬೇಕು, ಆಮೇಲೆ GBP ಬರಬೇಕು. ಅರ್ಥ ಆಯ್ತಾ? ಹಾಗೆ AUD CAD ಒಂದು ಆದ ನಂತರ ಒಂದು. ಸೊ ಇಲ್ಲಿ ನೋಡಿ, EUR USD ಉಂಟು. EUR ಇಲ್ಲಿ ಈ ಲಿಸ್ಟ್ನ ಪ್ರಕಾರ ಮೇಲಿಂದ ಕೆಳಗೆ, ಆಯ್ತಾ? ಇದು ಹೈಯೆಸ್ಟ್ ಪ್ರಯಾರಿಟಿ, ಇದು ಕಮ್ಮಿ ಪ್ರಯಾರಿಟಿ. ಸೊ EUR ಮೊದಲು, USD ಇಲ್ಲುಂಟು ಅಲ್ವಾ? EUR USD. ಹೀಗೆ ಒಂದು ನಿಯಮವನ್ನು ಫಾಲೋ ಮಾಡಿಕೊಂಡು ಈ ಕರೆನ್ಸಿ ಪೇರನ್ನು ಮಾಡಿದ್ದಾರೆ. ಆಯ್ತಾ? ಹಾಗಾಗಿ ಇವೇ ಮೇಜರ್ ಕರೆನ್ಸಿ ಪೇರ್ಸ್. ಇನ್ನು ಮೈನರ್ ಕರೆನ್ಸಿ ಪೇರ್ಸ್ ಅಂತ ಇದ್ದಾವೆ. ಇವುಗಳಿಗೆ ಕ್ರಾಸಸ್ ಅಂತ ಕೂಡ ಕರೀತಾರೆ. ಈ ಕರೆನ್ಸಿ ಪೇರ್ ಹೇಗೆ ಮಾಡಿದ್ದಾರೆ ಅಂದರೆ, ಇವುಗಳಲ್ಲಿ ಇರುವಂಥದ್ದು ಮೇಜರ್ ಕರೆನ್ಸೀಸ್ನಲ್ಲಿ ಇರುವಂತಹ ಕರೆನ್ಸಿಗಳು. ಈಗಷ್ಟೇ ನಾನು 8 ಮೇಜರ್ ಕರೆನ್ಸೀಸ್ ತೋರಿಸಿದೆ ಅಲ್ವಾ? ಆ 8 ಮೇಜರ್ ಕರೆನ್ಸೀಸ್ಗಳಲ್ಲಿ ಇರುವಂಥವೇ ಇಲ್ಲಿರುವಂಥದ್ದು. ಆದರೆ USD ಬಿಟ್ಟು, USD ಹೊರತಾಗಿ ಉಳಿದ ಮೇಜರ್ ಕರೆನ್ಸೀಸ್ ಇಂದ ಮಾಡಲ್ಪಟ್ಟ ಕರೆನ್ಸಿ ಪೇರ್ಸಿಗೆ ಮೈನರ್ ಕರೆನ್ಸಿ ಪೇರ್ಸ್ ಅಂತ ಹೇಳ್ತೇವೆ. ಸೊ ಇಲ್ಲಿ ನೀವು ನೋಡ್ಬೋದು ಯೂರೋ GBP, JPY ಇದೆಲ್ಲ ಉಂಟು ಅಲ್ವಾ? ಇವೆಲ್ಲವೂ ಕೂಡ ಮೇಜರ್ ಕರೆನ್ಸೀಸ್. ಆದರೆ ಇವ್ಯಾವುದರಲ್ಲಿಯೂ ಕೂಡ USD ಇಲ್ಲ. ಇವುಗಳಿಗೆ ಮೈನರ್ ಕರೆನ್ಸಿ ಪೇರ್ಸ್ ಅಂತ ಹೇಳ್ತೇವೆ. ಸರಿನಾ? ಈಗ ಇವುಗಳನ್ನು ಕೂಡ ಟ್ರೇಡ್ ಮಾಡ್ತಾರೆ, ಆದರೆ ಮೇಜರ್ ಕರೆನ್ಸಿ ಪೇರ್ಸ್ನಷ್ಟಲ್ಲ. ಇವುಗಳಲ್ಲಿಯೂ ಲಿಕ್ವಿಡಿಟಿ ಇರ್ತದೆ, ಸೊ ಟ್ರೇಡ್ ಮಾಡಬಹುದು. ಅರ್ಥ ಆಯ್ತಾ? ಕೊನೆಯದಾಗಿ ಎಕ್ಸಾಟಿಕ್ ಕರೆನ್ಸಿ ಪೇರ್ಸ್ ಅಂತ ಇರ್ತವೆ. ಇವುಗಳನ್ನು ಹೇಗೆ ಮಾಡಿದ್ದಾರೆ ಅಂದರೆ, ಒಂದು ಕರೆನ್ಸಿ ಪೇರಲ್ಲಿ ಒಂದು ಮೇಜರ್ ಕರೆನ್ಸಿ ಇರ್ತದೆ, ಆಯ್ತಾ? ಮತ್ತೊಂದು ಕರೆನ್ಸಿ ಉಂಟಲ್ಲ, ಅದು ಯಾವುದು ಅಂದರೆ ಯಾವ ದೇಶ ಡೆವಲಪ್ ಆಗ್ತಾ ಉಂಟೋ ಆ ದೇಶದ ಕರೆನ್ಸಿ ಇರ್ತದೆ. ಉದಾಹರಣೆಗೆ ಇಲ್ಲಿ USD HKD ಉಂಟು. USD ಅನ್ನುವಂಥದ್ದು ಮೇಜರ್ ಕರೆನ್ಸಿ, HKD ಅಂದರೆ ಹಾಂಗ್ಕಾಂಗ್ ಡಾಲರ್. ಇದು ಒಂದು ಡೆವಲಪ್ ಆಗ್ತಾ ಇರುವಂತಹ ದೇಶದ ಕರೆನ್ಸಿ.
ಒಂದು ಮೇಜರ್ ಕರೆನ್ಸಿ, ಒಂದು ಡೆವಲಪ್ ಆಗ್ತಿರುವ ದೇಶದ ಕರೆನ್ಸಿ ಇದ್ದಾಗ ಅದಕ್ಕೆ ನಾವು ಆ ಪೇರಿಗೆ ನಾವು ಎಕ್ಸಾಟಿಕ್ ಕರೆನ್ಸಿ ಪೇರ್ ಅಂತ ಹೇಳ್ತೇವೆ. ಇಲ್ಲಿ ನೋಡಿ, USD ಅಮೆರಿಕನ್ ಡಾಲರ್, INR ಅಂದರೆ ಇಂಡಿಯನ್ ರುಪಿ. ಇಂಡಿಯಾ ದೇಶ ಡೆವಲಪ್ ಆಗ್ತಾ ಉಂಟು, ನಮ್ಮ ಕರೆನ್ಸಿ ಇಂಡಿಯನ್ ರುಪಿ. USD ಮೇಜರ್ ಕರೆನ್ಸಿ. ಸೊ ಮೇಜರ್ ಕರೆನ್ಸಿ ಮತ್ತು ಡೆವಲಪಿಂಗ್ ಕಂಟ್ರಿಯ ಕರೆನ್ಸಿ ಒಟ್ಟಿಗೆ ಮಾಡಿದರೆ ಅದಕ್ಕೆ ಎಕ್ಸಾಟಿಕ್ ಕರೆನ್ಸಿ ಪೇರ್ ಅಂತ ಹೇಳ್ತೇವೆ. GBP ಮೇಜರ್ ಕರೆನ್ಸಿ, INR ಡೆವಲಪಿಂಗ್ ಕಂಟ್ರಿಯ ಕರೆನ್ಸಿ, USD ಮೇಜರ್, ಮೆಕ್ಸಿಕನ್ ಪೀಸೋ ಮೆಕ್ಸಿಕೋ ಡೆವಲಪ್ ಆಗ್ತಾ ಉಂಟು, ಸೊ ಅದರ ಕರೆನ್ಸಿ ಇಲ್ಲಿ ಹಾಕಿದ್ದಾರೆ. ಮೇಜರ್ ಮತ್ತು ಡೆವಲಪಿಂಗ್ ಇದು ಎಕ್ಸಾಟಿಕ್ ಕರೆನ್ಸಿ ಪೇರ್ ಆಯಿತು. ಇವು 4 ಅಲ್ಲ, ಇನ್ನೂ ಹಲವಾರು ಇದ್ದಾವೆ. ನಾನು ನಿಮಗೆ ಹೇಳ್ಕೊಡ್ಲಿಕ್ಕೆ 4 ಹಾಕಿದ್ದೇನೆ ಅಷ್ಟೇ. ಆದರೆ ಎಕ್ಸಾಟಿಕ್ ಕರೆನ್ಸಿ ಪೇರ್ಸ್ ಅಂದರೆ, ಎಕ್ಸಾಟಿಕ್ ಕರೆನ್ಸಿ ಪೇರ್ಸ್ ಉಂಟಲ್ಲ, ಜಾಸ್ತಿ ಜನ ಟ್ರೇಡ್ ಮಾಡೋದಿಲ್ಲ, ಇದಕ್ಕೆ ಹೆಚ್ಚು ಲಿಕ್ವಿಡಿಟಿ ಇರುವುದಿಲ್ಲ, ಹಾಗೂ ಇದು ವಾಲಟೈಲ್ ಇರ್ತದೆ. ಸೊ ನೀವು ಟ್ರೇಡ್ ಮಾಡೋದಿದ್ರೆ ಜಾಗ್ರತೆಯಲ್ಲಿ ಟ್ರೇಡ್ ಮಾಡಬೇಕಾಗ್ತದೆ. ಸರಿನಾ? ಸರಿ, ನಿಮಗೆ ಕರೆನ್ಸಿ ಪೇರ್ ಅಂದರೆ ಏನು ಅಂತ ಗೊತ್ತಾಯಿತು, ಬೇಸ್ ಕರೆನ್ಸಿ ಅಂದರೆ ಏನು ಅಂತ ಗೊತ್ತಾಯಿತು, ಕೋಟ್ ಕರೆನ್ಸಿ ಅಂದರೆ ಏನು ಅಂತ ಗೊತ್ತಾಯಿತು, ಕೋಟ್ ವ್ಯಾಲ್ಯೂ ಗೊತ್ತಾಯಿತು, ಕರೆನ್ಸಿ ಪೇರ್ಗಳ ಬಗ್ಗೆ ಗೊತ್ತಾಯಿತು ಅಲ್ವಾ? ಈ ಸೆಕ್ಷನ್ಗೆ ಇಷ್ಟು ಸಾಕು. ನೆಕ್ಸ್ಟ್ ಸೆಕ್ಷನಲ್ಲಿ ನಾವು ಸ್ಪ್ರೆಡ್ ಅಂದರೆ ಏನು ಅನ್ನೋದನ್ನು ನೋಡೋಣ. ಸರಿನಾ? ಈ ಸೆಕ್ಷನ್ನಲ್ಲಿ ನಾವು ಸ್ಪ್ರೆಡ್ ಅಂದರೆ ಏನು ಅಂತ ಒಂದು ಉದಾಹರಣೆಯನ್ನು ತಗೊಂಡು ಕಲಿಯೋಣ. ಸರಿನಾ? ಈಗ ಇದೊಂದು ಅಂಗಡಿ ಆಯಿತಾ, ಇದೊಂದು ಅಂಗಡಿ. ಇವರು ಅಂಗಡಿಯ ಮಾಲೀಕರು, ಇವರ ಅಂಗಡಿ ಇದು. ಈ ಅಂಗಡಿ ತರಕಾರಿ ಹಾಗೂ ಹಣ್ಣಿನ ಅಂಗಡಿ ಅಂತ ಹೇಳಿ ತಿಳ್ಕೊಳ್ಳೋಣ. ಸರಿನಾ? ಇಲ್ಲಿ ತರಕಾರಿಯ ವ್ಯಾಪಾರ ನಡೀತದೆ. ಇಲ್ಲಿ ಒಬ್ಬರು ಮಹಿಳೆ ಇದ್ದಾರೆ. ಇವರ ತೋಟದಲ್ಲಿ ಸೇಬಿನ ಹಣ್ಣುಗಳನ್ನು ಬೆಳೆದಿದ್ದಾರೆ. ಇವರು ಬೆಳೆದಂತಹ ಈ ಸೇಬಿನ ಹಣ್ಣುಗಳನ್ನು ಇವರು ಮಾರಲಿಕ್ಕೆ ಇಷ್ಟಪಡ್ತಾರೆ. ಆಯ್ತಾ? ಅದಕ್ಕೆ ಇವರು ಏನು ಮಾಡ್ತಾರೆ ಅಂದರೆ, ಈ ಅಂಗಡಿಗೆ ಹೋಗಿ ಅಂಗಡಿಯ ಮಾಲೀಕರ ಹತ್ರ ಹೇಳ್ತಾರೆ, ನೋಡಿ, ನಾನು ಸೇಬಿನ ಹಣ್ಣುಗಳನ್ನು ಬೆಳೆದಿದ್ದೇನೆ, ಅದನ್ನು ನಿಮಗೆ ಮಾರಲು ಇಷ್ಟಪಡ್ತೇನೆ ಅಂತೇಳಿ ಹೇಳ್ತಾರೆ. ಅದಕ್ಕೆ ಈ ಅಂಗಡಿಯವರು ಹೇಳ್ತಾರೆ, ಸರಿ, ನೀವು ಬೆಳೆದಿರುವಂತಹ ಸೇಬಿನ ಹಣ್ಣುಗಳನ್ನು ನಾನು ಖರೀದಿ ಮಾಡ್ತೇನೆ. ನಾನು ನಿಮಗೆ ಕೊಡುವಂತಹ ದರ ಕೆಜಿಗೆ 80 ರೂಪಾಯಿ ಅಂತ. ಅಂದರೆ ಈ ಮಹಿಳೆ ಇವರಿಗೆ 1 ಕೆಜಿ ಸೇಬನ್ನು ಮಾರಾಟ ಮಾಡಿದರೆ ಇವಳಿಗೆ 80 ರೂಪಾಯಿಯನ್ನು ಕೊಡ್ತಾರೆ. ಸೊ ಈ ದರದಲ್ಲಿ, ಈ ರೇಟಿನಲ್ಲಿ ಮಹಿಳೆ ಇವರಿಗೆ ಮಾರಲಿಕ್ಕೆ ಒಪ್ಕೊಳ್ತಾರೆ. ಆಯ್ತಾ? ಸೊ ಈ ದರ ಇವರು ಹೇಳಿದ್ದು ಈ ದರಕ್ಕೆ ಮಾರಲಿಕ್ಕೆ ಇವರು ಒಪ್ಕೊಳ್ತಾರೆ. ಸರಿನಾ? ಸೊ ಇವರೆಲ್ಲ ಸೇಬುಗಳನ್ನು ಮಾರಿ ಹೋಗ್ತಾರೆ. ಇವರು ಮತ್ತೊಬ್ಬರು, ಇವರು ಏನು ಮಾಡಲಿಕ್ಕೆ ಬಯಸ್ತಾರೆ ಅಂದರೆ, ಸೇಬಿನ ಹಣ್ಣುಗಳನ್ನು ಖರೀದಿ ಮಾಡಲು ಬಯಸ್ತಾರೆ. ಇವರು ಅದಕ್ಕೆ ಈ ಅಂಗಡಿಗೆ ಹೋಗಿ ಅಂಗಡಿಯ ಮಾಲೀಕರ ಹತ್ರ ಹೇಳ್ತಾರೆ, ನೋಡಿ, ನನಗೆ ಸೇಬಿನ ಹಣ್ಣು ಬೇಕು, ಖರೀದಿ ಮಾಡಲಿಕ್ಕೆ ಇಷ್ಟಪಡ್ತೇನೆ ಅಂತೇಳಿ ಹೇಳ್ತಾರೆ. ಅದಕ್ಕೆ ಅಂಗಡಿಯವರು ಹೇಳ್ತಾರೆ, ನನ್ನ ಅಂಗಡಿಯಲ್ಲಿ ಸೇಬು ಹಣ್ಣು ಉಂಟು, ಅದನ್ನು ಮಾರ್ತೇನೆ, ಆದರೆ ಅದರ ದರ ಕೆಜಿಗೆ 100 ರೂಪಾಯಿ ಅಂತೇಳಿ ಹೇಳ್ತಾರೆ. ಅಂದರೆ ಇವರು 1 ಕೆಜಿ ಸೇಬು ಹಣ್ಣನ್ನು ಖರೀದಿ ಮಾಡಬೇಕಂತಿದ್ರೆ 100 ರೂಪಾಯಿ ಕೊಡಬೇಕಾಗ್ತದೆ. ಸರಿನಾ? ಇವರು ಅದಕ್ಕೆ ಒಪ್ಕೊಳ್ತಾರೆ. ಇವರು 1 ಕೆಜಿ ಹಣ್ಣನ್ನು ಕೊಟ್ಟು 100 ರೂಪಾಯಿಯನ್ನು ತೆಗೆದುಕೊಳ್ತಾರೆ. ಸರಿನಾ? ಹೀಗೆ ಒಂದು ವ್ಯವಹಾರ ನಡೀತದೆ. ಈಗ ನೀವಿಲ್ಲಿ ನೋಡ್ಬೋದು, ಇವರು ಈ ಮಹಿಳೆಯಿಂದ
ಸೇಬಿನ ಹಣ್ಣನ್ನು ಕೊಂಡುಕೊಂಡದ್ದು 80 ರೂಪಾಯಿ ಪ್ರಕಾರ ಕೆ ಜಿಗೆ ಅಲ್ವಾ. ಅದೇ ಇವರಿಗೆ ಮಾರಿದ್ದು 100 ರೂಪಾಯಿ ಪ್ರಕಾರ 1 ಕೆ ಜಿಗೆ. ಅಂದರೆ 100 ಮೈನಸ್ 80 20 ರೂಪಾಯಿ ಕೆ ಜಿಗೆ ಲಾಭವನ್ನು ಇವರು ಪಡೆದರು. ಇವರು ಜೀವನವನ್ನು ಸಾಗಿಸುವುದು ಹೀಗೆ. ಒಬ್ಬರ ಹತ್ರ ಕಮ್ಮಿ ರೇಟಲ್ಲಿ ತಗೊಂಡು ಅದಕ್ಕಿಂತ ಚೂರು ಜಾಸ್ತಿ ರೇಟಲ್ಲಿ ಮಾರಿದಾಗ ಅವರಿಗೆ ಏನು ಸಿಗ್ತದೋ ಅದರಿಂದ ಇವರ ಜೀವನ ನಡೀತದೆ. ಸರಿ ಅಲ್ವಾ. ವ್ಯವಹಾರ ಅನ್ನುವಂಥದ್ದು ಹೀಗೆ ನಡೀತದೆ. ಈಗ ಈ ದರಕ್ಕೆ ನಾವು ಫಾರೆಕ್ಸಿಗೆ ಬಂದಾಗ ಬಿಡ್ ಪ್ರೈಸ್ ಅಂತೇಳಿ ಹೇಳ್ತೇವೆ. ಈ ದರಕ್ಕೆ ಆಸ್ಕ್ ಪ್ರೈಸ್ ಅಂತೇಳಿ ಹೇಳ್ತೇವೆ. ಈ ದರ ಹೇಳಿದ್ಯಾರು? ಇವರು. ಈ ದರ ಹೇಳಿದ್ಯಾರು? ಇವರೇ. ಸೊ ಬಿಡ್ ಪ್ರೈಸ್ ಅಂದ್ರೆ ಇವರು ಕೊಂಡುಕೊಳ್ಳುವಂತಹ ದರ, ಆಸ್ಕ್ ಪ್ರೈಸ್ ಅಂದ್ರೆ ಇವರು ಮಾರುವಂತಹ ದರ. ಈ ಆಸ್ಕ್ ಪ್ರೈಸ್ ಹಾಗೂ ಬಿಡ್ ಪ್ರೈಸ್ ನಡುವೆ ಇರುವ ವ್ಯತ್ಯಾಸ ಉಂಟಲ್ಲ, ಇದಕ್ಕೆ ನಾವು ಸ್ಪ್ರೆಡ್ ಅಂತೇಳಿ ಕರಿತೇವೆ. ಆಸ್ಕ್ ಪ್ರೈಸ್ ಎಷ್ಟು? 100 ರೂಪಾಯಿ. ಬಿಡ್ ಪ್ರೈಸ್ ಎಷ್ಟು? 80 ರೂಪಾಯಿ. 100 ರೂಪಾಯಿ ಮೈನಸ್ 80 ರೂಪಾಯಿ 20 ರೂಪಾಯಿ ಉಂಟಲ್ಲ, ಇದಕ್ಕೆ ಸ್ಪ್ರೆಡ್ ಅಂತೇಳಿ ಹೇಳ್ತೇವೆ. ಸರಿನಾ. ಈಗ ನಾವು ಫಾರೆಕ್ಸಿಗೆ ಬಂದಾಗ ರೂಪಾಯಿ ಅಂತೆಲ್ಲ ಹೇಳೋದಿಲ್ಲ, ಆದರೆ ಏನು ಅಂತ ನಿಮ್ಗೆ ಗೊತ್ತಿರಲಿ. ಈಗ ನಾನು ಫಾರೆಕ್ಸಿನ ಉದಾಹರಣೆಯನ್ನೇ ತೆಗೆದುಕೊಳ್ತೇನೆ, ಆಯ್ತಾ. ಈಗ ನಿಮಗೆ ಕರೆನ್ಸಿ ಪೇರ್ನ ಎದುರು ಈ ತರಹ ಕಾಣಲಿಕ್ಕೆ ಸಿಗ್ತದೆ, ಆಯ್ತಾ. ಇದೊಂದು ಕರೆನ್ಸಿ ಪೇರ್ ನಿಮ್ಗೆ ಗೊತ್ತುಂಟು ಅಲ್ವಾ, USD INR. USD ಅನ್ನುವಂಥದ್ದು ಇಲ್ಲಿ ಬೇಸ್ ಕರೆನ್ಸಿ, INR ಅನ್ನುವಂಥದ್ದು ಇಲ್ಲಿ ಕೋಟ್ ಕರೆನ್ಸಿ. ಸೊ ಈ ತರಹ ಒಂದು ಕಾಣಲಿಕ್ಕೆ ಸಿಗ್ತದೆ. ಇದನ್ನ ಈ ತರಹ ನೀವು ಅರ್ಥ ಮಾಡ್ಕೊಳ್ಬೋದು. ಯಾವ ತರ ಅಂದ್ರೆ, 1 USD ಅನ್ನು ನೀವು ಖರೀದಿಸಲು ಬಯಸಿದರೆ 82.701 ರೂಪಾಯಿಗಳನ್ನು ಕೊಡಬೇಕಾಗ್ತದೆ. 1 USD ಅನ್ನು ನೀವು ಖರೀದಿ ಮಾಡಬೇಕಿದ್ರೆ ಇಷ್ಟು ದುಡ್ಡನ್ನು ನೀವು ಕೊಡಬೇಕಾಗ್ತದೆ. ಅದೇ ನೀವು 1 USD ಅನ್ನು ಮಾರಾಟ ಮಾಡಬೇಕಾದ್ರೆ, ಮಾರಾಟ ಮಾಡಿದ್ರೆ ನಿಮಗೆ ಇಷ್ಟು ದುಡ್ಡನ್ನು ಕೊಡಲಾಗ್ತದೆ. ಸರಿನಾ. ಈ ತರಹ ನೀವು ಅರ್ಥ ಮಾಡ್ಕೊಳ್ಬಹುದು. ಇದು ಆಸ್ಕ್ ಪ್ರೈಸ್, ಇದು ಬಿಡ್ ಪ್ರೈಸ್. ಈಗಷ್ಟು ನಾನು ಹೇಳಿಕೊಟ್ಟೆ ಆಸ್ಕ್ ಪ್ರೈಸ್ ಅಂದ್ರೆ ಏನು, ಬಿಡ್ ಪ್ರೈಸ್ ಅಂದ್ರೆ ಏನು ಅಂತ ಅಲ್ವಾ. ಆಸ್ಕ್ ಪ್ರೈಸ್ ಅಂದ್ರೆ ಏನು? ನಾವು ಖರೀದಿ ಮಾಡಬೇಕಾದ್ರೆ ಕೊಡುವಂತಹ ದುಡ್ಡು. ಬಿಡ್ ಪ್ರೈಸ್ ಅಂದ್ರೆ ಏನು? ನಾವು ಮಾರಾಟ ಮಾಡಬೇಕಾದ್ರೆ ನಮಗೆ ಸಿಗುವಂತಹ ದುಡ್ಡು. ಸರಿನಾ. ಹಾಗೂ ಈ ಆಸ್ಕ್ ಪ್ರೈಸ್ ಹಾಗೂ ಬಿಡ್ ಪ್ರೈಸ್ನ ನಡುವೆ ಇರುವ ವ್ಯತ್ಯಾಸ, ಅದಕ್ಕೆ ನಾವು ಸ್ಪ್ರೆಡ್ ಅಂತೇಳಿ ಕರಿತೇವೆ. ಇದು ಆಸ್ಕ್ ಪ್ರೈಸ್, ಇದು ಆಸ್ಕ್ ಪ್ರೈಸ್, ಇದು ಮೈನಸ್ ಬಿಡ್ ಪ್ರೈಸ್, ಇದು. ಸೊ ಇದು ಮೈನಸ್ ಇದು ಮಾಡಿದಾಗ ನಮ್ಗೆ ಇಷ್ಟು ಸಿಗ್ತದೆ. ಇದಕ್ಕೆ ನಾವು ಸ್ಪ್ರೆಡ್ ಅಂತೇಳಿ ಹೇಳ್ತೇವೆ, ಆಯ್ತಾ. ಈ ಸ್ಪ್ರೆಡ್ ಅನ್ನು ಎಲ್ಲಿ ಬಳಸ್ತೇವೆ, ಹೇಗೆ ಬಳಸ್ತೇವೆ, ಇದರ ಮಹತ್ವ ಏನು, ಇದನ್ನೆಲ್ಲ ಮತ್ತೆ ಡೀಟೇಲ್ ಆಗಿ ನೋಡೋಣ, ಆಯ್ತಾ. ಈ ಸ್ಪ್ರೆಡ್ ಇಂದನೇ ಈ ಬ್ರೋಕರ್ ಅವರು ಲಾಭವನ್ನು ಮಾಡುವಂಥದ್ದು. ಈಗ ಒಂದು ಪೇರನ್ನು, ಜೋಡಿಯನ್ನು ಖರೀದಿಸಲು ನಾವು ಪಾವತಿಸುವ ಬೆಲೆಯನ್ನು ಆಸ್ಕ್ ಪ್ರೈಸ್ ಎಂದು ಹೇಳ್ತೇವೆ. ನಾವು ಒಂದು ಪೇರನ್ನು ಅಥವಾ ಜೋಡಿಯನ್ನು ಮಾರಾಟ ಮಾಡುವ ಬೆಲೆಯನ್ನು ಬಿಡ್ ಪ್ರೈಸ್ ಅಂತೇಳಿ ಹೇಳ್ತೇವೆ. ನೆನ್ಪಿಟ್ಕೊಳ್ಳಿ, ಆಯ್ತಾ. ಯಾವತ್ತೂ ಬಿಡ್ ಪ್ರೈಸ್ಗಿಂತ ಆಸ್ಕ್ ಪ್ರೈಸ್ ಹೆಚ್ಚಾಗಿರ್ತದೆ, ಆಸ್ಕ್ ಪ್ರೈಸೇ ಜಾಸ್ತಿ ಇರ್ತದೆ. ಸರಿನಾ. ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಳ್ತೇನೆ. ಇದು ಯೂರೋ USD ಯ ಪೇರ್. ಯೂರೋ ಬೇಸ್ ಕರೆನ್ಸಿ, USD ಕೋಟ್ ಕರೆನ್ಸಿ. ನಿಮಗೆ ಈ ತರಹ ಕಾಣಲಿಕ್ಕೆ ಸಿಗ್ತದೆ ಮಾರ್ಕೆಟಲ್ಲಿ. ಇದು ಬಿಡ್ ಪ್ರೈಸ್, ಇದು ಆಸ್ಕ್ ಪ್ರೈಸ್, ಆಯ್ತಾ. ಅಂದ್ರೆ ಇದರ ಅರ್ಥ ಹೇಗೆ ಮಾಡ್ಕೊಳ್ಬೇಕು ನೀವಂದ್ರೆ, ಈ ಜೋಡಿಯನ್ನು
ನೀವು ಖರೀದಿ ಮಾಡಬೇಕಂತಿದ್ರೆ ಈ ಎರಡರಲ್ಲಿ ಯಾವುದು ಹೆಚ್ಚಿರ್ತದೆ ನೋಡಿ ಆ ದರ ಕೊಟ್ಟು ನೀವು ಖರೀದಿ ಮಾಡಬೇಕು. ಈ ಎರಡರಲ್ಲಿ ಹೆಚ್ಚಿರುವಂಥದ್ದು ಇದು ಆಸ್ಕ್ ಪ್ರೈಸ್ ಅಲ್ವಾ. ಸೊ ನೀವು ಜೋಡಿಯನ್ನು ಇಷ್ಟು ದುಡ್ಡು ಕೊಟ್ಟು ಆಸ್ಕ್ ಪ್ರೈಸ್ನಲ್ಲಿ ಖರೀದಿ ಮಾಡಬೇಕಾಗ್ತದೆ. ಅದೇ ನೀವು ಈ ಜೋಡಿಯನ್ನು ಈ ಪೇರನ್ನು ಮಾರಬೇಕಂತಿದ್ರೆ ಇದೆರಡರಲ್ಲಿ ಕಮ್ಮಿ ಯಾವುದು? ಇದು. ಈ ಬಿಡ್ ಪ್ರೈಸ್ನಲ್ಲಿ ಬಿಡ್ ಪ್ರೈಸ್ಗೆ ನೀವು ಮಾರಬೇಕಾಗ್ತದೆ. ಸರಿನಾ? ಇದು ಮೈನಸ್ ಇದು 5 ಪಾಯಿಂಟ್ಸ್ ಬರ್ತದೆ. ಇದಕ್ಕೆ ನಾವು ಸ್ಪ್ರೆಡ್ ಅಂತೇಳಿ ಹೇಳ್ತೇವೆ. ಇದರ ಬಗ್ಗೆ ಮುಂದಿನ ಸೆಕ್ಷನ್ಗಳಲ್ಲಿ ಕಲಿಯೋಣ. ಸರಿನಾ? ಈ ಸ್ಪ್ರೆಡ್ ಉಂಟಲ್ಲ, ಈ ಸ್ಪ್ರೆಡ್ಡೇ ಬ್ರೋಕರ್ನ ಚಾರ್ಜ್. ಈ ಸ್ಪ್ರೆಡ್ ಇಂದನೇ ಬ್ರೋಕರ್ಗಳು ದುಡ್ಡನ್ನು ಮಾಡುವಂಥದ್ದು ಅಥವಾ ಲಾಭವನ್ನು ಮಾಡುವಂಥದ್ದು. ಸರಿನಾ? ಪಿಪ್ ಅಂದ್ರೆ ಪರ್ಸೆಂಟೇಜ್ ಇನ್ ಪಾಯಿಂಟ್ ಅಥವಾ ಪ್ರೈಸ್ ಇಂಟ್ರೆಸ್ಟ್ ಪಾಯಿಂಟ್ ಅಂತ. ಆಯ್ತಾ? ಒಂದು ಪಿಪ್ ಅಂದ್ರೆ ಇಷ್ಟು. ಒಂದು ಪಿಪ್ ಅಂದ್ರೆ ಇಷ್ಟು 0.0001. ಆಯ್ತಾ? ಈ ಪಿಪ್ ಅಂದ್ರೆ ಏನು ಅಂದ್ರೆ ಕರೆನ್ಸಿ ಪೇರಿನ ಬೆಲೆ ಇರ್ತದಲ್ಲ, ಆ ಬೆಲೆಯ ಬದಲಾವಣೆಯ ಅತ್ಯಂತ ಚಿಕ್ಕ ಘಟಕ. ಆಯ್ತಾ? ಅತ್ಯಂತ ಚಿಕ್ಕ ಯೂನಿಟ್. ಈಗ ಇದೊಂದು ಕರೆನ್ಸಿ ಪೇರ್. ಆಯ್ತಾ? ಇದರ ಕೋಡ್ ಪ್ರೈಸ್ ಇಲ್ಲುಂಟು. ನಾನಿರುವುದು ಭಾರತದಲ್ಲಿ, ನನ್ನ ಕರೆನ್ಸಿ ರೂಪಾಯಿ. ನಾನೀಗ ಇದನ್ನು ಟ್ರೇಡ್ ಮಾಡಿದೆ ಅಂತ ತಿಳ್ಕೊಳ್ಳಿ. ಆಯ್ತಾ? ಈ ಕರೆನ್ಸಿ ಪೇರನ್ನು ಟ್ರೇಡ್ ಮಾಡಿದೆ. ನನಗೆ ಲಾಭನೋ ನಷ್ಟನೋ ಬಂತು ಅಥವಾ ಆಯಿತು. ಸರಿನಾ? ಈ ಲಾಭವನ್ನು ಹಾಗೂ ನಷ್ಟವನ್ನು ನಾನು ಲೆಕ್ಕ ಹಾಕುವುದು ಯಾವ ಕರೆನ್ಸಿಯಲ್ಲಿ? ನನ್ನ ಕರೆನ್ಸಿಯಲ್ಲಿ ಹಾಕುದಾ ಅಥವಾ ಯೂರೋ ಅಲ್ಲಿ ಹಾಕುದಾ ಅಥವಾ USD ಅಲ್ಲಿ ಲೆಕ್ಕ ಹಾಕುದಾ? ನನ್ನ ಕರೆನ್ಸಿಯ ಅತಿ ಚಿಕ್ಕ ಘಟಕ ಪೈಸೆ ಅಂತ ಗೊತ್ತುಂಟು ಅಲ್ವಾ? ಪೈಸೆ ರೂಪಾಯಿ ಅಲ್ವಾ? ಹಾಗೆ ನನಗೆ USDದು ಗೊತ್ತುಂಟಾ? EURದು ಗೊತ್ತುಂಟಾ? ಗೊತ್ತಿರ್ಬೋದು. ಹಾಗೆ ಎಲ್ಲ ಕರೆನ್ಸಿದು ನನಗೆ ಗೊತ್ತಿಲ್ಲ ಅಲ್ಲ. ಅದಕ್ಕೆ ಒಂದು ಸ್ಟ್ಯಾಂಡರ್ಡ್ ಇರಬೇಕು ಅಂತ ಹೇಳಿ ಈ ಪಿಪ್ ಅನ್ನು ಮಾಡಿದ್ದಾರೆ. ಪಿಪ್ಪನ್ನು ಬಳಸ್ಕೊಂಡು ನಾವು ಪ್ರಾಫಿಟ್ ಎಷ್ಟು ಅಥವಾ ಲಾಸ್ ಎಷ್ಟು ಅನ್ನೋದನ್ನು ಹೇಳ್ಬೋದು. 10 ಪಿಪ್ ಪ್ರಾಫಿಟ್ ಅಥವಾ 10 ಪಿಪ್ ಲಾಸ್, 4 ಪಿಪ್ ಪ್ರಾಫಿಟ್ ಅಥವಾ 3 ಪಿಪ್ ಲಾಸ್, ಹೀಗೆ ಹೇಳ್ಬೋದು ನಾವು. ಅದನ್ನು ಮಾಡಲಿಕ್ಕೆ ಸುಲಭವಾಗಲಿ ಅಂತೇಳಿ ಪಿಪ್ಪನ್ನು ಮಾಡಿದ್ದಾರೆ. ಸರಿನಾ? ಉದಾಹರಣೆಗೆ ಈ ಕರೆನ್ಸಿ ಪೇರನ್ನು ನಾನು ಇಷ್ಟಕ್ಕೆ ಕೊಂಡುಕೊಂಡೆ ಅಂತ ಮಾಡಿ, ನಾನು ಬೈ ಮಾಡಿದೆ. ಈ ಕರೆನ್ಸಿ ಪೇರನ್ನು ಇಷ್ಟಕ್ಕೆ ಬೈ ಮಾಡಿದೆ ಹಾಗೂ ಇಷ್ಟಕ್ಕೆ ಸೆಲ್ ಮಾಡಿದೆ, ಮಾರಾಟ ಮಾಡಿದೆ. ಆಯ್ತಾ? ಈಗ ಈ ಎರಡರ ನಡುವೆ ಇರುವ ವ್ಯತ್ಯಾಸ ಉಂಟಲ್ಲ, ಎಷ್ಟು ಅಂದರೆ 0.0006 ಅಥವಾ 6 ಪಿಪ್ಸ್. 6 ಪಿಪ್ಸ್. ಸೊ ನನಗೆ ಈ ಟ್ರೇಡಲ್ಲಿ ಆದಂತಹ ಲಾಭ 6 ಪಿಪ್ಸ್. 6 ಪಿಪ್ಸ್. ಆಯ್ತಾ? ಅದೇ ನಾನೀಗ ಈ ಕರೆನ್ಸಿ ಪೇರನ್ನು ಇಷ್ಟಕ್ಕೆ ಮಾರಿದ್ರೆ ಹಾಗೂ ಇಷ್ಟಕ್ಕೆ ಕೊಂಡುಕೊಂಡಿದ್ರೆ ನನಗೆ 6 ಪಿಪ್ಸ್ ಲಾಸ್ ಆಗ್ತಿತ್ತು, ನಷ್ಟ ಆಗ್ತಿತ್ತು. ಸರಿನಾ? ಈ ತರಹ ನಾವು ಪಿಪ್ಸ್ ಅನ್ನು ಬಳಸಿಕೊಂಡು ಒಂದು ಟ್ರೇಡ್ನ ಲಾಭ ಅಥವಾ ನಷ್ಟವನ್ನು ಹೇಳಬಹುದು. ಇನ್ನು ಕಳೆದ ವಿಡಿಯೋಲಿ ನಾನು ಇದನ್ನು ತೋರಿಸಿದೆ ನಿಮಗೆ ಅಲ್ವಾ? ಇದು ಆಸ್ಕ್ ಪ್ರೈಸ್, ಇದು ಬಿಡ್ ಪ್ರೈಸ್ ಅಂತ ಹೇಳಿದೆ. ಆಸ್ಕ್ ಪ್ರೈಸ್ ಹಾಗೂ ಬಿಡ್ ಪ್ರೈಸ್ ಇವೆರಡರ ನಡುವೆ ಇರುವ ವ್ಯತ್ಯಾಸ ಉಂಟಲ್ಲ, ಆ ವ್ಯತ್ಯಾಸಕ್ಕೆ ಸ್ಪ್ರೆಡ್ ಅಂತೇಳಿ ಹೇಳ್ತೇವೆ ಅನ್ನೋದನ್ನು ಹೇಳಿದೆ ನಾನು ಅಲ್ವಾ? ಸೊ ಇದು ಮೈನಸ್ ಇದು 0.005. ಈ ಸ್ಪ್ರೆಡ್ ಅನ್ನು ಕೂಡ ನಾವು ಪಿಪ್ಸ್ ಬಳಸ್ಕೊಂಡು ಹೇಳ್ಬೋದು. ದ ಸ್ಪ್ರೆಡ್ ಈಸ್ 50 ಪಿಪ್ಸ್. ಅಂದರೆ ಈ ಸ್ಪ್ರೆಡ್ ಏನುಂಟಲ್ಲ, ಈ ಸ್ಪ್ರೆಡ್ 50 ಪಿಪ್ಗಳ ಸ್ಪ್ರೆಡ್.
ಸರಿನಾ? ಸ್ಪ್ರೆಡ್ಡನ್ನು ಕೂಡ ನಾವು ಪಿಪ್ಸ್ ಬಳಸ್ಕೊಂಡು ಹೇಳ್ಬೋದು. ಎಲ್ಲವೂ ಸರಿಯಾಗಿ ಆಗ್ತಾ ಇತ್ತು. ಆದರೆ ಈ ಬೆಲೆಯ ವ್ಯತ್ಯಾಸವನ್ನು ಇನ್ನಷ್ಟು ನಿಖರವಾಗಿ ಹೇಳಲಿಕ್ಕೆ ಪಿಪೆಟ್ ಅಥವಾ ಪಾಯಿಂಟ್ ಅನ್ನೋದನ್ನು ಪರಿಚಯಿಸಿದರು. ಸರಿನಾ? ಒಂದು ಪಿಪೆಟ್ ಅಥವಾ ಒಂದು ಪಾಯಿಂಟ್ ಅಂದರೆ ಇಷ್ಟು 0.000001. ಒಂದು ಪಿಪ್ಪಲ್ಲಿ ಈ ಡಾಟ್ ಆದಮೇಲೆ 3 0 ಇರ್ತದೆ. ಪಿಪೆಟ್ಟಲ್ಲಿ ಡಾಟ್ ಆದಮೇಲೆ 4 0ಗಳಿರ್ತವೆ. ಸರಿನಾ? ಈಗ ಏನು ಇದರ ಅಗತ್ಯ, ಯಾಕೆ ಇದರ ಅಗತ್ಯ ಇತ್ತು ಅಂದರೆ, ನೋಡಿ, ಯಾವತ್ತೂ ಕೂಡ ಒಂದು ಕರೆನ್ಸಿ ಪೇರಿನ ಬೆಲೆ ಹೆಚ್ಚು ಬದಲಾವಣೆ ಆಗೋದಿಲ್ಲ. ನಾವೀಗ ಸ್ಟಾಕ್ಸ್ ಅಥವಾ ಡಿರೈವೇಟಿವ್ಸ್ ತಗೊಂಡ್ರೆ 10 ಪಾಯಿಂಟು, 20 ಪಾಯಿಂಟು, 30 ಪಾಯಿಂಟ್, 40 ಪಾಯಿಂಟ್ ಮೇಲೆ ಕೆಳಗೆ ಆಗ್ತದೆ ಅಲ್ವಾ? ಆದರೆ ಇಲ್ಲಿ ಅಷ್ಟೆಲ್ಲ ದೊಡ್ಡ ವ್ಯತ್ಯಾಸ ಬರುವುದಿಲ್ಲ. ಇಲ್ಲಿ ಏನಿದ್ರೂ ಡಾಟ್ 0001, ಡಾಟ್ 002, ಡಾಟ್ 003 ಹೀಗೆ ವ್ಯತ್ಯಾಸ ಆಗ್ತದೆ. ಸೊ ಅದಕ್ಕೆ ಆ ವ್ಯತ್ಯಾಸವನ್ನು ಇನ್ನಷ್ಟು ನಿಖರವಾಗಿ ಹೇಳಲಿಕ್ಕೆ ಪಿಪೆಟ್ಟನ್ನು ಪರಿಚಯಿಸಿದರು. ಸರಿನಾ? ಈಗ ಕಳೆದ ವಿಡಿಯೋಲಿ ನಾನು ನಿಮಗೆ ತೋರಿಸಿದ್ದೆ. ಇದು ಆಸ್ಕ್ ಪ್ರೈಸ್, ಇದು ಬಿಡ್ ಪ್ರೈಸ್. ಆಸ್ಕ್ ಪ್ರೈಸ್ ಹಾಗೂ ಬಿಡ್ ಪ್ರೈಸ್ನ ನಡುವೆ ಇರುವ ವ್ಯತ್ಯಾಸಕ್ಕೆ ಸ್ಪ್ರೆಡ್ ಅಂತೇಳಿ ಹೇಳ್ತೇವೆ ಅಂತ ಹೇಳಿದ್ದೆ. 5 ಅಂಕಗಳ ಸ್ಪ್ರೆಡ್ ಇಲ್ಲಿ ಉಂಟು ಅಂತ ಹೇಳಿದ್ದೆ. ಅಂಕ ಅಂದರೆ ಪಾಯಿಂಟ್. ಪಾಯಿಂಟ್ ಅಂದ್ರೂ ಒಂದೇ, ಪಿಪೆಟ್ ಅಂದ್ರೂ ಒಂದೇ. ಇಲ್ಲಿ ನೋಡಿ, ಇದು ಮೈನಸ್ ಇದು ಮಾಡಿದಾಗ ನಿಮಗೆ 0.000005 ಸಿಗ್ತದೆ. ಅಂದರೆ 5 ಪಿಪೆಟ್ಗಳ ಅಥವಾ 5 ಪಾಯಿಂಟ್ಗಳ ವ್ಯತ್ಯಾಸ ಇಲ್ಲಿ ಉಂಟು. ಸರಿನಾ? ಸೊ ಪಿಪೆಟ್ ಅನ್ನು ಈ ತರ ಬಳಸಬಹುದು. ನಾವು ಪಿಪ್ಸ್ ಅನ್ನು ಕ್ಯಾಲ್ಕುಲೇಟ್ ಮಾಡುವಾಗ, ಲೆಕ್ಕ ಹಾಕುವಾಗ ನಾವು ಪಿಪೆಟ್ ಅನ್ನು ಬಿಟ್ಬಿಡ್ತೇವೆ. ಇದು ನಿಮಗೆ ಮುಂದೆ ಹೋಗ್ತಾ ಗೊತ್ತಾಗ್ತದೆ. ಸರಿನಾ? ಈಗ ನಾನು ನನ್ನ ಟ್ರೇಡಿಂಗ್ ವ್ಯೂಗೆ ಹೋಗಿ ನಿಮಗೆ ಇದನ್ನು ತೋರಿಸ್ತೇನೆ. ನಾನೀಗ ನನ್ನ ಟ್ರೇಡಿಂಗ್ ವ್ಯೂ ಡ್ಯಾಶ್ ಬೋರ್ಡ್ನಲ್ಲಿದ್ದೇನೆ. ಇಲ್ಲಿ ಕೆಳಗಡೆ ಫಾರೆಕ್ಸ್ ಪೇರ್ಸ್ಗಳಿದ್ದಾವೆ. ಇಲ್ಲಿ ಇದರೊಂದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೇನೆ. ನೀವು ಇಲ್ಲಿ ನೋಡಬಹುದು, ಇದು GBP ಹಾಗೂ USD ಪೇರ್. ಇಲ್ಲಿ ನೋಡಿ, ವ್ಯಾಲ್ಯೂ 1.2693. ಈ 4ನೇ ಡಿಜಿಟ್ ಉಂಟಲ್ಲ, ಇದು ಪಿಪ್. ಆಯ್ತಾ? ಈಗ 2 ಆಯಿತು, 2ರಲ್ಲೇ ಉಂಟದೀಗ, 1 ಆಯ್ತು. ಈಗ ಇದು ಪಿಪ್ನ ಬದಲಾವಣೆ. ಈಗ 0 ಆಯಿತು. ಹೀಗೆ ಈ ಪಿಪ್ ಬದಲಾಗ್ತಾ ಇರ್ತದೆ. ಸರಿನಾ? ಇಲ್ಲಿ ಪಕ್ಕದಲ್ಲಿ ನಿಮಗೆ ಸಣ್ಣಕ್ಕೆ ಒಂದು ನಂಬರನ್ನು ಬರೆದಿದ್ದಾರೆ. ಇದು ಪಿಪೆಟ್. ಈಗ 6 ಉಂಟು, ಈಗ 0 ಆಯಿತು, ಈಗ 2 ಆಯಿತು. ಹೀಗೆ ಬದಲಾಗ್ತಾ ಉಂಟು. ಆಯ್ತಾ? ಸೊ ಈ ಕೊನೆಯಲ್ಲಿ ಸಣ್ಣದಾಗಿ ಬರೆದಿರ್ತಾರಲ್ಲ, ಇದು ಪಿಪೆಟ್. ಹಾಗೂ ಇಲ್ಲಿ ಇರ್ತದಲ್ಲ ಲಾಸ್ಟ್ ಡಿಜಿಟ್, ಇದು ಪಿಪ್. ಸರಿನಾ? ಇನ್ನೊಂದು ತೋರಿಸ್ತೇನೆ. ಇಲ್ಲುಂಟು 0858, ಈಗ 7 ಆಯಿತು. ಇದು ಪಿಪ್. ಇಲ್ಲಿ ಉಂಟಲ್ಲ, ಇದು ಪಿಪೆಟ್. ಪಿಪೆಟ್ ಅನ್ನು ಸಣ್ಣದಾಗಿ ಮೇಲ್ಗಡೆ ಬರೆದಿರ್ತಾರೆ. ಆಯ್ತಾ? ಸರಿನಾ? ನಿಮಗೆ ಇಷ್ಟು ಅರ್ಥ ಆಗಿದೆ ಅಂತೇಳಿ ತಿಳ್ಕೊಂಡಿದ್ದೇನೆ. ಈ ಸೆಕ್ಷನ್ನಿಗೆ ಇಷ್ಟು ಸಾಕು. ಮುಂದಿನ ಸೆಕ್ಷನ್ನಲ್ಲಿ ನಾವು ಲಾಟ್ ಅಂದರೆ ಏನು ಅಂತ ನೋಡೋಣ. ಸರಿನಾ? ಈಗ ಲಾಟ್ ಅಂದರೆ ಏನು ಅಂತ ಹೇಳುವ ಮೊದಲು ಒಂದು ಉದಾಹರಣೆಯನ್ನು ಕೊಡ್ತೇನೆ. ಇಲ್ಲಿ ನಿಮಗೆ 5 ಆಡುವಂತಹ ಕಾರ್ಡ್ಗಳು ಕಾಣ್ತಾ ಇದ್ದಾವೆ ಅಲ್ವಾ? 5 ಕಾರ್ಡ್ಗಳಿದ್ದಾವೆ. ನಿಮಗೆ ಈ ಕಾರ್ಡ್ಗಳಲ್ಲಿ ಯಾವುದಾದ್ರೂ ಒಂದನ್ನು ಖರೀದಿ ಮಾಡಬೇಕು ಅಂತ ಅನಿಸಿದರೆ ಅದನ್ನು ನೀವು ಅಂಗಡಿಯಲ್ಲಿ ಖರೀದಿ ಮಾಡ್ಬೋದಾ? ಅಂದರೆ ನಿಮಗೆ ಬರೀ ಈ 10 ಸಾಕು, ಈ ಕಾರ್ಡ್ ಒಂದೇ ಸಾಕು, ಅಥವಾ ಈ ಕಾರ್ಡ್ ಒಂದನ್ನೇ ನೀವು ಖರೀದಿ ಮಾಡಬೇಕು ಅಂತಾದರೆ ಅಂಗಡಿಗೆ ಹೋಗಿ ಈ ಹಾರ್ಟ್ಸಿನ 10 ಕೊಡಿ ನನಗೆ, ಬರೀ ಇದು ಸಾಕು ಅಂತ ಕೇಳಲಿಕ್ಕಾಗ್ತದಾ? ಇಲ್ಲ ಅಲ್ವಾ? ನೀವೇನು ಮಾಡಬೇಕು? ನೀವು ಇಡೀ ಪ್ಯಾಕನ್ನೇ ಕೊಂಡುಕೊಳ್ಬೇಕು ಅಲ್ವಾ?
ನಿಮಗೆ ಇದು ಒಂದೇ ಬೇಕಿದ್ರೂ ಕೂಡ ಅಥವಾ ಇದು ಒಂದೇ ಬೇಕಿದ್ರೂ ಕೂಡ ಒಂದನ್ನೇ ಖರೀದಿ ಮಾಡಲಿಕ್ಕಾಗೋದಿಲ್ಲ. ನೀವು ಇಡೀ ಪ್ಯಾಕನ್ನೇ ಕೊಂಡುಕೊಳ್ಬೇಕು. ಸರಿನಾ? ಹೀಗೆಯೇ ಇನ್ನು ಹಲವಾರು ಉದಾಹರಣೆಗಳಿರ್ತವೆ ಯಾವುದರಲ್ಲಿ ನೀವು ಒಂದೊಂದನ್ನು ಖರೀದಿ ಮಾಡಲಿಕ್ಕಾಗೋದಿಲ್ಲ, ಇಡೀ ಒಂದು ಗುಂಪನ್ನೇ ಖರೀದಿ ಮಾಡಬೇಕಾಗ್ತದೆ ಅಲ್ವಾ? ಸೊ ನಿಮಗೆ ಅಂಥ ಉದಾಹರಣೆಗಳು ಯಾವುದಾದ್ರೂ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಈ ಒಂದು ಪ್ಯಾಕ್ ಉಂಟಲ್ಲ, ಇದಕ್ಕೆ ನಾವು ಫಾರೆಕ್ಸಲ್ಲಿ ಲಾಟ್ ಅಂತೇಳಿ ಹೇಳ್ತೇವೆ. ನಾವು ಫಾರೆಕ್ಸಲ್ಲಿ ಏನು ಖರೀದಿ ಮಾಡ್ತೇವೆ? ಕರೆನ್ಸಿ ಪೇರನ್ನು ಅಲ್ವಾ? ಅಲ್ಲಿ ಕರೆನ್ಸಿಯನ್ನು ಲಾಟ್ಗಳಲ್ಲಿ ಖರೀದಿ ಮಾಡಬೇಕಾಗ್ತದೆ. ಅಂದರೆ ಒಂದು ಗುಂಪಿನಲ್ಲಿ ಒಂದು ರಾಶಿಯನ್ನು ಖರೀದಿ ಮಾಡಬೇಕಾಗ್ತದೆ. ಒಂದು ಗುಂಪನ್ನು ಅಥವಾ ಒಂದು ರಾಶಿಯನ್ನು ಖರೀದಿ ಮಾಡಬೇಕಾಗ್ತದೆ. ಒಂದೊಂದೇ ಖರೀದಿ ಮಾಡಲಿಕ್ಕೆ ಆಗುದಿಲ್ಲ. ಇಲ್ಲಿ ಉದಾಹರಣೆ ಕೊಟ್ಟಾಗೆ ಒಂದೊಂದೇ ಖರೀದಿ ಮಾಡಲಿಕ್ಕೆ ಆಗುದಿಲ್ಲ. ಸರಿನಾ? ಈಗ ಇನ್ನು ಡೀಟೇಲ್ ಆಗಿ ಹೇಳ್ಕೊಡ್ತಾ ಹೋಗ್ತೇನೆ, ನಿಮ್ಗೆ ಆವಾಗ ಅರ್ಥ ಆಗ್ತದೆ. ಒಟ್ಟು 3 ಲಾಟ್ಗಳಿದ್ದಾವೆ ಫಾರೆಕ್ಸ್ ಅಲ್ಲಿ, ಆಯ್ತಾ? ಕೆಲವು ಬ್ರೋಕರ್ ಇನ್ನೊಂದು ಲಾಟ್ಗಳನ್ನು ಕೊಡ್ತಾರೆ. ಹಾಗಾಗಿ ನಾವು 4 ಲಾಟನ್ನು ನೋಡೋಣ. ಮೊದಲನೆಯ ಲಾಟ್ ಸ್ಟ್ಯಾಂಡರ್ಡ್ ಲಾಟ್ ಅಂತ. ಸ್ಟ್ಯಾಂಡರ್ಡ್ ಲಾಟ್ನಲ್ಲಿ ಬೇಸ್ ಕರೆನ್ಸಿಯ 1,00,000 ಯೂನಿಟ್ಸ್ ಇರ್ತವೆ, ಆಯ್ತಾ? ಇದನ್ನು 1.0 ಅಂತ ಹೇಳಿ ಹೇಳ್ತೇವೆ ಅಥವಾ ರೆಪ್ರೆಸೆಂಟ್ ಮಾಡ್ತೇವೆ. ಒಂದು ಸ್ಟ್ಯಾಂಡರ್ಡ್ ಲಾಟ್ ಅಲ್ಲಿ ಇಷ್ಟು ಬೇಸ್ ಕರೆನ್ಸಿಯ ಯೂನಿಟ್ಸ್ ಇರ್ತವೆ. ಅಂದ್ರೆ ಏನು? ಒಂದು ಉದಾಹರಣೆ ಕೊಡ್ತೇನೆ. ಈಗ ನೀವು ಈ ಕರೆನ್ಸಿ ಪೇರನ್ನು ಟ್ರೇಡ್ ಮಾಡಬೇಕು ಅಂತಿದ್ದೀರಿ. ನೀವು ಒಂದು ಸ್ಟ್ಯಾಂಡರ್ಡ್ ಲಾಟ್ ಈ ಕರೆನ್ಸಿ ಪೇರನ್ನು ಖರೀದಿ ಮಾಡಿದರೆ ಅಥವಾ ಮಾರಾಟ ಮಾಡಿದರೆ ಅದರ ಅರ್ಥ ಏನು? ಅದರ ಅರ್ಥ ಏನಂದ್ರೆ, ನೀವು 1,00,000 ಬೇಸ್ ಕರೆನ್ಸಿಯನ್ನು ಖರೀದಿ ಮಾಡಿದ್ರಿ ಅಥವಾ ಮಾರಾಟ ಮಾಡಿದ್ರಿ ಅಂತ ಅರ್ಥ. ಈಗ ಖರೀದಿ ಮಾಡಿದ್ರಿ ಅಂತೇಳಿ ತೆಗೆದುಕೊಳ್ಳೋಣ. ನೀವು ಒಂದು ಸ್ಟ್ಯಾಂಡರ್ಡ್ ಲಾಟ್ ಇದನ್ನು ಖರೀದಿ ಮಾಡಿದ್ರೆ $1,00,000 ಅನ್ನು ನೀವು ಖರೀದಿ ಮಾಡಿದ ಹಾಗೆ, ಆಯ್ತಾ? ಯಾಕೆ $1,00,000? ಯಾಕಂದ್ರೆ ಒಂದು ಸ್ಟ್ಯಾಂಡರ್ಡ್ ಲಾಟ್ ಅಲ್ಲಿ 1,00,000 ಯೂನಿಟ್ಸ್ ಇರ್ತವೆ. ಯಾವುದ್ರದ್ದು? ಬೇಸ್ ಕರೆನ್ಸಿ, ಆಯ್ತಾ? ಅದೇ ನೀವೀಗ ಈ ಕರೆನ್ಸಿ ಟ್ರೇಡ್ ಮಾಡಬೇಕು ಅಂತಿದ್ದೀರಿ. ಈ ಕರೆನ್ಸಿಯಲ್ಲಿ ಹಲವಾರು ಲಾಟ್ಗಳಿರ್ತವೆ. ನೀವು ಸ್ಟ್ಯಾಂಡರ್ಡ್ ಲಾಟ್ ಅನ್ನು ಖರೀದಿ ಮಾಡಿದ್ರಿ ಅಂತಾದ್ರೆ 1,00,000 ಬೇಸ್ ಕರೆನ್ಸಿಯನ್ನು ಖರೀದಿ ಮಾಡಿದಾಗಾಯ್ತು. ಬೇಸ್ ಕರೆನ್ಸಿ ಯಾವುದು? ಜಪಾನೀಸ್ ಯೆನ್. ಅಂದ್ರೆ 1,00,000 ಜಪಾನೀಸ್ ಯೆನ್ ಅನ್ನು ನೀವು ಖರೀದಿ ಮಾಡಿದಾಗ ಆಗ್ತದೆ, ಒಂದು ಸ್ಟ್ಯಾಂಡರ್ಡ್ ಲಾಟ್ ಅನ್ನು ಖರೀದಿ ಮಾಡಿದರೆ. ಸರಿನಾ? ನಿಮಗೆ 32 ಜಪಾನೀಸ್ ಯೆನ್, 44 ಜಪಾನೀಸ್ ಯೆನ್ ಅನ್ನು ಖರೀದಿ ಮಾಡುವುದು ಹೀಗೆಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ. ನೀವು ಅದನ್ನು ಒಂದು ರಾಶಿಯಲ್ಲಿ ಖರೀದಿ ಮಾಡಬೇಕು. ಸೊ ಒಂದು ಸ್ಟ್ಯಾಂಡರ್ಡ್ ಲಾಟ್ ಅಂದ್ರೆ 1,00,000 ಅಂತ ಅರ್ಥ. ಸರಿನಾ? ನೆಕ್ಸ್ಟ್ ಮಿನಿ ಲಾಟ್ ಅಂತ ಉಂಟು. ಮಿನಿ ಲಾಟ್ನಲ್ಲಿ 10,000 ಯೂನಿಟ್ಸ್ ಬೇಸ್ ಕರೆನ್ಸಿದು ಇರ್ತದೆ. ಇದನ್ನು ರೆಪ್ರೆಸೆಂಟ್ ಮಾಡೋದು 0.1 ಅಂತ. ಉದಾಹರಣೆಗೆ, ನೀವು ಈ ಕರೆನ್ಸಿಯನ್ನು ಖರೀದಿ ಮಾಡಬೇಕು ಅಂತಿದ್ರೆ ಅಥವಾ ಮಾರಾಟ ಮಾಡಬೇಕು ಅಂತಿದ್ರೆ ನಿಮಗೆ ಹಲವಾರು ಆಪ್ಷನ್ಗಳಿರ್ತವೆ, ಯಾವ ಲಾಟ್ ಬೇಕು ಅಂತೇಳಿ. ನೀವು ಒಂದು ಮಿನಿ ಲಾಟ್ ಈ ಕರೆನ್ಸಿಯನ್ನು ಖರೀದಿ ಮಾಡಿದರೆ ಅದರ ಅರ್ಥ 10,000 ಯೂನಿಟ್ಸ್ ಬೇಸ್ ಕರೆನ್ಸಿದು ಖರೀದಿ ಮಾಡಿದ್ರಿ ಅಂತ. ಬೇಸ್ ಕರೆನ್ಸಿ ಏನು? USD, ಅಮೆರಿಕನ್ ಡಾಲರ್. ಅಂದ್ರೆ $10,000 ಅನ್ನು ನೀವು ಖರೀದಿ ಮಾಡಿದ್ರಿ ಅಂತ ಅರ್ಥ. ಅಥವಾ ಮಾರಾಟ ಮಾಡಿದ್ರೆ 10,000 ಯೂನಿಟ್ಸ್ ಅನ್ನು ಮಾರಾಟ ಮಾಡಿದ್ರಿ ಅಂತ ಅರ್ಥ. ಸರಿನಾ? ಇದನ್ನು ನೀವು ಒಂದು ಮಿನಿ ಲಾಟ್ ಖರೀದಿ ಮಾಡಿದ್ರೆ 10,000 ಜಾಪನೀಸ್ ಯೆನ್ ಅನ್ನು ನೀವು ಖರೀದಿ ಮಾಡಿದಾಗ ಆಗ್ತದೆ. ಯಾಕಂದ್ರೆ ನೀವು ಒಂದು ಮಿನಿ ಲಾಟ್ ಅನ್ನು ಖರೀದಿ ಮಾಡಿದ್ರಿ. ಮಿನಿ ಲಾಟ್ ಅಲ್ಲಿ ಏನಿರ್ತದೆ? 10,000 ಯೂನಿಟ್ಸ್ ಇರ್ತದೆ. ಸರಿನಾ? ನೆಕ್ಸ್ಟ್ ಬರುವಂತದ್ದು ಮೈಕ್ರೋ ಲಾಟ್. ಮೈಕ್ರೋ ಲಾಟ್ ಅಲ್ಲಿ 1,000 ಯೂನಿಟ್ಸ್ ಇರ್ತದೆ. ಅದನ್ನು ರೆಪ್ರೆಸೆಂಟ್ ಮಾಡುವುದು 0.01 ಅಂತ ಹೇಳಿ. ಅಂದ್ರೆ
ನೀವು 1 ಲಾಟ್ ಈ ಕರೆನ್ಸಿ ಪೇರನ್ನು ಖರೀದಿ ಮಾಡಿದರೆ 1,000 ಬೇಸ್ ಕರೆನ್ಸಿ ಖರೀದಿ ಮಾಡಿದಾಗೆ, ಬೇಸ್ ಕರೆನ್ಸಿಯಲ್ಲಿ USD 1,000 USD ಅನ್ನು ಖರೀದಿ ಮಾಡಿದಾಗೆ. ಈ ಕರೆನ್ಸಿ ಪೇರಲ್ಲಿ 1 ಲಾಟ್ ಅನ್ನು ನೀವು ಕೊಂಡುಕೊಂಡ್ರೆ 1,000 ಬೇಸ್ ಕರೆನ್ಸಿಯನ್ನು ಖರೀದಿ ಮಾಡಿದಾಗಾಯ್ತು. ಬೇಸ್ ಕರೆನ್ಸಿ ಅರ್ಥ ಆಯ್ತಾ? ಇನ್ನು ಕೊನೆಯದಾಗಿ ಕೆಲವು ಬ್ರೋಕರ್ಸ್ ನ್ಯಾನೋ ಲಾಟ್ಸ್ ಅನ್ನು ಕೂಡ ಕೊಡ್ತಾರೆ. ನ್ಯಾನೋ ಲಾಟ್ಸ್ ಅಲ್ಲಿ 100 ಯೂನಿಟ್ಸ್ ಇರ್ತದೆ, ಹಾಗೂ ಇದನ್ನು 0.001 ಅಂತ ಹೇಳಿ ರೆಪ್ರೆಸೆಂಟ್ ಮಾಡ್ತೇವೆ. ಆಯ್ತಾ? ಅಂದ್ರೆ ನೀವು 1 ನ್ಯಾನೋ ಲಾಟ್ ಈ ಕರೆನ್ಸಿ ಪೇರನ್ನು ಖರೀದಿ ಮಾಡಿದರೆ 100 ಯೂನಿಟ್ಸ್ ಬೇಸ್ ಕರೆನ್ಸಿ ಖರೀದಿ ಮಾಡಿದಾಗಾಯ್ತು. ಅಂದರೆ $100 ಖರೀದಿ ಮಾಡಿದಾಗಾಯ್ತು. ಹಾಗೆಯೇ ಇಲ್ಲಿ ಕೂಡ ಅರ್ಥ ಆಯ್ತಾ? ಸರಿ. ಸೊ ಫಾರೆಕ್ಸ್ ಮಾರ್ಕೆಟಲ್ಲಿ ನೀವು ಏನೇ ಖರೀದಿ ಮಾಡೋದು ಅಥವಾ ಮಾರಾಟ ಮಾಡೋದಿದ್ರೂ ಲಾಟ್ಗಳಲ್ಲಿ ಮಾಡಬೇಕು. 1 ಲಾಟ್, 10 ಲಾಟ್, 2 ಲಾಟ್, 4 ಲಾಟ್, 3 ಲಾಟ್, 25 ಲಾಟ್ ಹೀಗೆ ಖರೀದಿ ಮಾಡ್ಬೋದು. ಅರ್ಥ ಆಯ್ತಾ? ಬಟ್ ಎಲ್ಲದೂ ಲಾಟ್ಗಳಲ್ಲಿ ಇರಬೇಕು. ನೀವು ಯಾವ ಲಾಟನ್ನು ಖರೀದಿ ಮಾಡ್ತೀರಿ ಅದರ ಮೇಲೆ ನಿಮ್ಮ ಲಾಭ ಅಥವಾ ನಷ್ಟ ಹೊಂದಿರ್ತದೆ. ಉದಾಹರಣೆಗೆ ಇಲ್ಲೊಂದುಂಟು. ಈಗ ನೀವು ಈ ಕರೆನ್ಸಿ ಪೇರನ್ನು ಟ್ರೇಡ್ ಮಾಡಬೇಕಂತಿದ್ದೀರಿ. ಇದರ ಎಕ್ಸ್ಚೇಂಜ್ ರೇಟ್ ಇಷ್ಟುಂಟು. ಆಯ್ತಾ? ಈ ಕರೆನ್ಸಿ ಪೇರನ್ನು ನೀವು ಟ್ರೇಡ್ ಮಾಡಬೇಕಂತಿದ್ದೀರಿ. ಹಾಗಾದ್ರೆ ನೀವು ಎಷ್ಟು ದುಡ್ಡು ಕೊಡಬೇಕಾಗ್ತದೆ ಲೆಕ್ಕ ಹಾಕೋಣ. ನೀವು ಎಷ್ಟು ದುಡ್ಡು ಕೊಡಬೇಕಾಗ್ತದೆ ಅಂದರೆ ಇಷ್ಟು ದುಡ್ಡು ಕೊಡಬೇಕಾಗ್ತದೆ. ನೀವು ಇಲ್ಲಿ ಏನು ತಗೊಳ್ತಾ ಇದ್ದೀರಿ ಅಂದರೆ 1 ಸ್ಟ್ಯಾಂಡರ್ಡ್ ಲಾಟ್. ಆಯ್ತಾ? 1 ಸ್ಟ್ಯಾಂಡರ್ಡ್ ಲಾಟ್ನ ಉದಾಹರಣೆ ತಗೊಳ್ಳೋಣ. ನೀವು 1 ಸ್ಟ್ಯಾಂಡರ್ಡ್ ಲಾಟ್ ಈ ಕರೆನ್ಸಿ ಪೇರನ್ನು ತಗೊಳ್ಬೇಕಂತ ಮಾಡಿದ್ದೀರಿ. 1 ಸ್ಟ್ಯಾಂಡರ್ಡ್ ಲಾಟ್ ಅಂದರೆ ಏನು? 1,00,000 ಯೂನಿಟ್ಸ್. ಯಾವುದ್ರದ್ದು? ಇದರದ್ದು. ಸೊ $1,00,000 ಅನ್ನು ನೀವು ಖರೀದಿ ಮಾಡಬೇಕಂತಿದ್ರೆ ಎಷ್ಟು ದುಡ್ಡು ಕೊಡಬೇಕು? 1,00,000 ಇಂಟು ಅಥವಾ ಗುಣಿಸು ಕಾಂಟ್ರಾಕ್ಟ್ ಇದು ಎಕ್ಸ್ಚೇಂಜ್ ರೇಟ್. ಸೊ ಇದು ಗುಣಿಸು ಇದು ಮಾಡಿದಾಗ ಇಷ್ಟು ಬರ್ತದೆ. ಸೊ ಇಷ್ಟು ದುಡ್ಡನ್ನು ನೀವು ಕೊಡಬೇಕಾಗ್ತದೆ. ಇಷ್ಟು ದುಡ್ಡನ್ನು ಕೊಟ್ಟರೆ ನಿಮಗೆ 1 ಸ್ಟ್ಯಾಂಡರ್ಡ್ ಲಾಟ್ ಈ ಪೇರನ್ನು ಕೊಡ್ತಾರೆ. ಈಗ ನಿಜವಾಗಿಯೂ ಇಷ್ಟನ್ನು ನೀವು ಕೊಡೋದು ಬೇಡ. ಲೆವರೇಜ್ ಅಂತ ಒಂದು ಕಾನ್ಸೆಪ್ಟ್ ಉಂಟು, ಅದನ್ನು ನಾವು ಮುಂದೆ ಕಲಿತೇವೆ. ಆಯಿತಾ? ಈಗ ಬೇಡ. ಈಗ ತಿಳ್ಕೊಳ್ಳಿ ಇಷ್ಟು ಕೊಡಬೇಕು ಅಂತೇಳಿ. ಅರ್ಥ ಆಯ್ತಾ? ಸೊ ಇಷ್ಟು ಕೊಟ್ರಿ ಕೊಟ್ಟು ಖರೀದಿ ಮಾಡಿದ ಮೇಲೆ ದರ ಚೇಂಜ್ ಆಯಿತು. ಎಕ್ಸ್ಚೇಂಜ್ ರೇಟ್ ಮೇಲೆ ಹೋಯಿತು, ಪ್ರೈಸ್ ಮೇಲೆ ಹೋಯಿತು. 1.12155ರಿಂದ 1.12165 1 ಪಿಪ್ ಮೇಲೆ ಹೋಯಿತು. ಮೇಲೆ ಹೋದರೆ ನಿಮ್ಮ ಕಾಂಟ್ರಾಕ್ಟ್ ವ್ಯಾಲ್ಯೂ ಎಷ್ಟಾಗ್ತದೆ? ಎಷ್ಟಂದರೆ $1,00,000 ಇಂಟು ಹೊಸ ದರ ಇಷ್ಟು. ಸೊ ಇಷ್ಟು ದರ ಆಗ್ತದೆ. ಸರಿನಾ? ಇದು ದರ ಮೇಲೆ ಹೋದಾಗ ಹೊಸ ಕಾಂಟ್ರಾಕ್ಟ್ ವ್ಯಾಲ್ಯೂ ಅಂದರೆ ನಾವು ಕೊಟ್ಟ ನಮ್ಮ ಕರೆನ್ಸಿ ಪೇರಿನ ಮೌಲ್ಯ ಅಂತ ತಿಳ್ಕೊಳ್ಬೋದು ನೀವು. ಆಯಿತಾ? ಈಗ ನಮ್ಮ ಪ್ರಾಫಿಟ್ ಎಷ್ಟು ಅಥವಾ ಒಂದು ಪಿಪ್ನ ಬೆಲೆ ಎಷ್ಟಾಯಿತು? ಇದು ಅಂದರೆ ಇದು ಮೈನಸ್ ಇದು ಆಯಿತಾ? ನಾವು ಮಾರಿದ್ವಿ ಅಂತೇಳಿ ತಿಳ್ಕೊಳ್ಳಿ, ಸುಮ್ಮನೆ ತಿಳ್ಕೊಳ್ಳಿ. 1 ಪಿಪ್ ಮೇಲೆ ಹೋದಾಗ ನಾವು ಮಾರಿದ್ವಿ. ನಾವು ಮಾರಿದ ಹಣ ಮೈನಸ್ ನಾವು ಕೊಂಡುಕೊಂಡಂತಹ ಹಣ ಎಷ್ಟಾಯಿತು? $10 ಆಯಿತು. ಸೊ ಇದು 1 ಪಿಪ್ನ ಬೆಲೆ. ಅಂದರೆ ಈಗ ಎಲ್ಲಾದರೂ ದರ 3 ಪಿಪ್ ಮೇಲೆ ಹೋದರೆ $30 ನಮ್ಮದಾಗ್ತದೆ, ಅಥವಾ ಪಿಪ್ಪಿನ ಬೆಲೆ ಅಷ್ಟಾಗ್ತದೆ. ಆಯಿತಾ? ಅಥವಾ ನಮ್ಮ ಪ್ರಾಫಿಟ್ ಅಷ್ಟಾಗ್ತದೆ ಅಂತ ಹೇಳ್ಬೋದು. 1 ಪಿಪ್ನ ಬೆಲೆ ಎಷ್ಟು? 3 ಪಿಪ್ನ ಬೆಲೆ 30, 5 ಪಿಪ್ನ ಬೆಲೆ 50, ಹೀಗೆ ಚೇಂಜ್ ಆಗ್ತದೆ. ಅರ್ಥ ಆಯ್ತಾ? ಅದೇ ಈಗ ನಾವು ಇಷ್ಟಕ್ಕೆ ಕೊಂಡುಕೊಂಡಿರ್ತೇವೆ. ಎಲ್ಲಾದರೂ 1 ಪಿಪ್ ಬಿತ್ತು ಅಂತ ಮಾಡಿ, 4-5ಕ್ಕೆ ಬಂತು, ಆವಾಗ ಇದು ನಮ್ಮ ಲಾಸ್ ಆಗ್ತದೆ. ಸರಿನಾ? ಈಗ ಇದರಲ್ಲಿ ಹಲವಾರು ಚಾರ್ಜಸ್ಗಳೆಲ್ಲ ಇದ್ದಾವೆ, ಅದನ್ನು ನಾನು ಲೆಕ್ಕ ಹಿಡಿಲಿಲ್ಲ, ಸಿಂಪಲ್ ಆಗಿ ಹೇಳ್ತಾ ಇದ್ದೇನೆ. ಇದು ನಮ್ಮ ಲಾಸ್ ಆಗ್ತದೆ. ಅರ್ಥ ಆಯ್ತಾ? ಯಾವುದಕ್ಕೆ? 1 ಸ್ಟ್ಯಾಂಡರ್ಡ್ ಲಾಟಿಗೆ. 1 ಲಾಟ್ ಅಂತೇಳಿ ಅವ್ರು ಹೇಳಿದರೆ ಅದು ಸ್ಟ್ಯಾಂಡರ್ಡ್ ಲಾಟ್ ಅಂತ ಲೆಕ್ಕ. ಸರಿನಾ? ಈಗ ಪಿಪ್ ವ್ಯಾಲ್ಯೂವನ್ನು ಯಾವಾಗಲೂ ಕೋಟ್ ಕರೆನ್ಸಿಯಲ್ಲಿ ಹೇಳ್ತಾರೆ, ಬೇಸ್ ಕರೆನ್ಸಿಯಲ್ಲಿ ಅಲ್ಲ. ಬೇಸ್ ಕರೆನ್ಸಿ ಕನ್ವರ್ಟ್ ಮಾಡ್ಲಿಕ್ಕೆ ನಿಮ್ಗೆ ಗೊತ್ತುಂಟಲ್ವಾ? ಕೋಟ್ ಕರೆನ್ಸಿಯಲ್ಲಿ ಹೇಳ್ತಾರೆ. ಈಗ ನೀವೆಲ್ಲಾದರೂ
ಒಂದು ಸ್ಟ್ಯಾಂಡರ್ಡ್ ಲಾಟ್ ಅನ್ನು ಖರೀದಿ ಮಾಡುವ ಬದಲು ಒಂದು ಮಿನಿ ಲಾಟ್ ಅನ್ನು ಖರೀದಿ ಮಾಡಿದರೆ ನಿಮ್ಮ ಲಾಭ ಇದು ಇಂಟು 0.1 ಆಗ್ತಿತ್ತು. ಇದೇನು, ನಾವು ಮಿನಿ ಲಾಟ್ ಅನ್ನು ರೆಪ್ರೆಸೆಂಟ್ ಮಾಡೋದು ಇದರಲ್ಲಿ ಅಲ್ವಾ, 0.1 10 ಇಂಟು 0.1 ಇದು ನಿಮ್ಮ ಲಾಭವಾಗ್ತಿತ್ತು ನೀವು ಮಿನಿ ಲಾಟ್ ತಗೊಂಡಿದ್ರೆ. ಯಾಕೆ ನೋಡಿ, ಸ್ಟ್ಯಾಂಡರ್ಡ್ ಲಾಟ್ಗಿಂತ 10 ಪಟ್ಟು ಕಮ್ಮಿ ಮಿನಿ ಲಾಟ್ ಅಲ್ವಾ. ಸ್ಟ್ಯಾಂಡರ್ಡ್ ಲಾಟಲ್ಲಿ ಇಷ್ಟು ಯೂನಿಟ್ಸ್ ಇರ್ತದೆ, ಮಿನಿ ಲಾಟಲ್ಲಿ 10,000 ಯೂನಿಟ್ಸ್ ಇರ್ತದೆ. ಸೊ 10 ಪಟ್ಟು ಕಮ್ಮಿ. ಸೊ ಪ್ರಾಫಿಟ್ ಕೂಡ 10 ಪಟ್ಟು ಕಮ್ಮಿ ಆಗ್ತದೆ. ನೆಕ್ಸ್ಟ್, ನೀವು ಮೈಕ್ರೋ ಲಾಟ್ ಕೊಂಡ್ಕೊಂಡಿದ್ರೆ ನಿಮ್ಮ ಲಾಭ ಇಷ್ಟಾಗ್ತಿತ್ತು, 1 ಪಿಪ್ ಮೂವ್ ಆದಾಗ. ಅದೇ ನೀವು ನ್ಯಾನೋ ಲಾಟ್ ಕೊಂಡ್ಕೊಂಡಿದ್ರೆ ನಿಮ್ಮ ಲಾಭ ಇಷ್ಟಾಗ್ತಿತ್ತು ಅಥವಾ ನಷ್ಟ ಇಷ್ಟಾಗ್ತಿತ್ತು. ಯಾಕಂದರೆ ಸ್ಟ್ಯಾಂಡರ್ಡ್ ಲಾಟ್ಗಿಂತ ಮಿನಿ ಲಾಟ್ 10 ಪಟ್ಟು ಕಮ್ಮಿ, ಅದಕ್ಕಿಂತ 10 ಪಟ್ಟು ಕಮ್ಮಿ ಮೈಕ್ರೋ, ಅದಕ್ಕಿಂತ 10 ಪಟ್ಟು ಕಮ್ಮಿ ನ್ಯಾನೋ. ಸೊ ಲಾಭ ಹಾಗೂ ನಷ್ಟ ಕೂಡ ಹೀಗೇ ಚೇಂಜ್ ಆಗ್ತದೆ. ಅರ್ಥ ಆಯ್ತಾ? ಸೊ ಲಾಟ್ ಅಂದರೆ ಒಂದು ರಾಶಿ ಅಂತೇಳಿ ತಿಳ್ಕೊಳ್ಳಿ, ಬೇಸ್ ಕರೆನ್ಸಿಯ ರಾಶಿ. ಸರಿ, ಈ ಸೆಕ್ಷನ್ಗೆ ಎಷ್ಟು ಸಾಕು. ಮುಂದಿನ ಸೆಕ್ಷನ್ನಲ್ಲಿ ನಾವು ಲೆವರೇಜ್ ಅಂದರೆ ಏನು ಅನ್ನೋದನ್ನು ನೋಡೋಣ. ಸರಿನಾ? ಈಗ ಈ ಸೆಕ್ಷನ್ನಲ್ಲಿ ನಾವು ಲೆವರೇಜ್ ಅಂದರೆ ಏನು ಅನ್ನೋದನ್ನು ನೋಡೋಣ. ಸರಿನಾ? ಲೆವರೇಜ್ ಅಂದರೆ ಬ್ರೋಕರ್ ನಮಗೆ ಟ್ರೇಡಿಂಗ್ ಮಾಡಲಿಕ್ಕೆ ಕೊಡುವಂತಹ ಸಾಲ. ಲೆವರೇಜ್ ಅಂದರೆ ಬ್ರೋಕರ್ ನಮಗೆ ಅಥವಾ ನಿಮಗೆ ಟ್ರೇಡಿಂಗ್ ಮಾಡಲಿಕ್ಕೆ ಕೊಡುವಂತಹ ಸಾಲ. ಆಯಿತಾ? ಈಗ ಬ್ರೋಕರ್ ಯಾಕೆ ಸಾಲ ಕೊಡ್ತಾರೆ? ನಾವು ಟ್ರೇಡ್ ಮಾಡಲಿ ಅಂತ. ನಾವು ಜಾಸ್ತಿ ಟ್ರೇಡ್ ಮಾಡಿದರೆ ಬ್ರೋಕರಿಗೆ ಜಾಸ್ತಿ ಲಾಭ ಆಗ್ತದೆ. ಆಯಿತಾ? ಸೊ ನಾವು ಜಾಸ್ತಿ ಟ್ರೇಡ್ ಮಾಡಲಿ ಅಂತ ಹೇಳಿ ಬ್ರೋಕರ್ ನಮಗೆ ಸಾಲವನ್ನು ಕೊಡ್ತಾರೆ. ಈಗ ಸಾಲ ಅಂದ ತಕ್ಷಣ ಬಡ್ಡಿ ಕೊಡಬೇಕು, ಇಂಟ್ರೆಸ್ಟ್ ಕೊಡಬೇಕು ಅಂತ ಹೇಳಿ ಎಲ್ಲ ತಿಳ್ಕೊಳ್ಬೇಡಿ. ಆ ತರಹ ಸಾಲ ಅಲ್ಲ, ಹಣ ಅಂತ ಹೇಳಿ ಕೂಡ ನೀವು ತಿಳ್ಕೊಳ್ಬೋದು. ನಮಗೆ ಟ್ರೇಡ್ ಮಾಡಲಿಕ್ಕೆ ಬ್ರೋಕರ್ ಕೊಡುವಂತಹ ಹಣ. ಸರಿನಾ? ಈಗ ಫಾರೆಕ್ಸ್ನಲ್ಲಿ ಕರೆನ್ಸಿಯ ವ್ಯಾಲ್ಯೂ ತುಂಬ ಸಣ್ಣ ಮೊತ್ತದಲ್ಲಿ ಮೇಲೆ ಕೆಳಗೆ ಹೋಗ್ತದೆ ಅಂತ ನಿಮ್ಗೆ ಗೊತ್ತುಂಟು ಅಲ್ವಾ. ಸೊ ನಾವು ಲಾಭ ಮಾಡಬೇಕು ಅಂತಿದ್ರೆ ತುಂಬ ಹಣವನ್ನು ಇಟ್ಟುಕೊಂಡು ಟ್ರೇಡ್ ಮಾಡಬೇಕಾಗ್ತದೆ. ಆದರೆ ಅಷ್ಟು ಹಣ ಸಾಮಾನ್ಯವಾಗಿ ಬಿಗಿನರ್ಸ್ ಹತ್ರ ಇರುವುದಿಲ್ಲ. ಅದಕ್ಕೆ ಉಪಯೋಗ ಆಗಲಿ ಬಿಗಿನರ್ಸಿಗೆ ಅಂತ ಹೇಳಿ ಬ್ರೋಕರ್ಸ್ ಸಾಲ ಕೊಡ್ತಾರೆ. ಆ ಸಾಲಕ್ಕೆ ಲೆವರೇಜ್ ಅಂತೇಳಿ ಹೇಳ್ತೇವೆ. ಆಯಿತಾ? ಈಗ ಲೆವರೇಜನ್ನು ನಾವು ಈ ತರಹ ಹೇಳ್ತೇವೆ. ಆಯಿತಾ? ಇದೇನು ಅಂತ ಹೇಳಿ ಒಂದೊಂದಾಗಿ ನಾನು ಹೇಳ್ತಾ ಬರ್ತೇನೆ. ಇದಿಷ್ಟನ್ನು ಬಿಟ್ಟು ಇನ್ನೂ ಹಲವಾರು ಉಂಟು. ಇಷ್ಟು ಸಾಕು ನಿಮ್ಗೆ ಅರ್ಥ ಆಗಲಿಕ್ಕೆ, ಅದಕ್ಕೆ ಇಷ್ಟನ್ನೇ ತಗೊಂಡಿದ್ದೇನೆ. ಆಯಿತಾ? ಮೊದಲನೇದು ಲೆವರೇಜೇ ಇಲ್ಲ, ಇದನ್ನು ಯಾರು ಬ್ರೋಕರ್ ಕೊಡೋದಿಲ್ಲ. ನಿಮ್ಗೆ ಅರ್ಥ ಆಗಲಿ ಅಂತೇಳಿ ಈ ಎಕ್ಸಾಂಪಲ್ ತೊಗೊಂಡಿದ್ದೇನೆ ಅಷ್ಟೇ. ಮೊದಲನೇದರಲ್ಲಿ ಲೆವರೇಜೇ ಇಲ್ಲ, 1:1. ಅಂದರೆ ನೀವು ಎಷ್ಟು ಹಣವನ್ನು ಫಾರೆಕ್ಸ್ನಲ್ಲಿ ಟ್ರೇಡ್ ಮಾಡಬೇಕು ಅಂತಿದ್ದೀರೋ ಅಷ್ಟು ಹಣವನ್ನು ತಂದು ನಿಮ್ಮ ಅಕೌಂಟಿಗೆ ಹಾಕಬೇಕು. ಅಂದರೆ ನಿಮಗೆ ಇಲ್ಲಿ ಯಾರು ಸಹಾಯ ಮಾಡ್ತಾ ಇಲ್ಲ, ಬ್ರೋಕರ್ ನಿಮಗೆ ಎಕ್ಸ್ಟ್ರಾ ದುಡ್ಡು ಕೊಡ್ತಾ ಇಲ್ಲ. ನಿಮ್ಮ ಹತ್ರ ಎಷ್ಟುಂಟೋ ದುಡ್ಡು ಅಷ್ಟು ದುಡ್ಡಿಂದ ನೀವು ಟ್ರೇಡ್ ಮಾಡಬೇಕು. ಅಂದರೆ ಮಾರ್ಜಿನ್ ರಿಕ್ವೈರ್ಮೆಂಟ್ 100%. ಉದಾಹರಣೆಗೆ ಇಲ್ಲಿ ಒಂದು ಲಾಟ್ ತಗೊಳ್ಳಿಕ್ಕೆ 1 ಲಕ್ಷ ರೂಪಾಯಿ ಬೇಕು ಅಂತ ಬರೆದಿದ್ದೇನೆ. ಇದು ಯಾವ ಕರೆನ್ಸಿ ಪೇರ್ ತಗೊಳ್ತೇವೆ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ ಕರೆನ್ಸಿ. ನಾನು ರೂಪಾಯಿ ತಗೊಂಡಿದ್ದೇನೆ. ಒಂದು ಲಾಟ್ ತಗೊಳ್ಳಿಕ್ಕೆ 1 ಲಕ್ಷ ರೂಪಾಯಿ ಬೇಕು ಅಂತ ಮಾಡಿ. ಒಂದು ಲಾಟ್ ನೀವು ಖರೀದಿ ಮಾಡಬೇಕು ಅಂತಿದ್ರೆ ನೀವು 1 ಲಕ್ಷ ನಿಮ್ಮ ಅಕೌಂಟಿಗೆ ಹಾಕಬೇಕು. ನೀವು 1 ಲಕ್ಷ ರೂಪಾಯಿ ಅಕೌಂಟಿಗೆ ಹಾಕಿದರೆ 1 ಲಕ್ಷ ರೂಪಾಯಿಯ ಒಂದು ಲಾಟನ್ನು ತಗೊಳ್ಬೋದು. ಅಂದರೆ
ನೀವು ಎಷ್ಟು ದುಡ್ಡನ್ನು ನಿಮ್ಮ ಅಕೌಂಟಿಗೆ ಹಾಕ್ತಿರೋ ಅಷ್ಟನ್ನು ಕಂಟ್ರೋಲ್ ಮಾಡಬಹುದು ಫಾರೆಕ್ಸ್ನಲ್ಲಿ. ಇದು ಝೀರೋ ಲೆವರೇಜ್, ಅಂದರೆ ಲೆವರೇಜ್ ಇಲ್ಲ ಇಲ್ಲಿ. ಇದನ್ನು ಯಾವ ಬ್ರೋಕರ್ ಕೂಡ ಕೊಡುವುದಿಲ್ಲ, ಆಯಿತಾ? ಉದಾಹರಣೆ ಅಷ್ಟೇ. ಅಂದರೆ 100% ನಿಮ್ಮ ಅಕೌಂಟಲ್ಲಿ ಇರಬೇಕು. ನೀವೆಷ್ಟು ಟ್ರೇಡ್ ಮಾಡಬೇಕಂತಿದ್ದೀರಿ ಅಷ್ಟು ಪರ್ಸೆಂಟ್ ದುಡ್ಡು ನಿಮ್ಮ ಅಕೌಂಟಲ್ಲಿ ಇರಬೇಕು. 2:1 ರೇಷಿಯೋ ಅಂದರೆ ಮಾರ್ಜಿನ್ ರಿಕ್ವೈರ್ಮೆಂಟ್ 50%. ಅಂದರೆ ನೀವು 50% ದುಡ್ಡು ನಿಮ್ಮ ಅಕೌಂಟಿಗೆ ಹಾಕಿದರೆ ಇನ್ನು 50% ನಿಮಗೆ ಬ್ರೋಕರ್ ಕೊಡ್ತಾನೆ ಟ್ರೇಡ್ ಮಾಡಲಿಕ್ಕೆ, ಆಯಿತಾ? ನೀವು ₹1 ಹಾಕಿದರೆ ಬ್ರೋಕರ್ ₹1 ಹಾಕ್ತಾನೆ. ಒಟ್ಟು ₹2 ದುಡ್ಡನ್ನು ನೀವು ಫಾರೆಕ್ಸ್ ಮಾರ್ಕೆಟ್ನಲ್ಲಿ ಕಂಟ್ರೋಲ್ ಮಾಡ್ಬೋದು. ಉದಾಹರಣೆಗೆ ನೀವು 1 ಲಕ್ಷದ ಒಂದು ಲಾಟನ್ನು ತಗೊಳ್ಬೇಕಂತಿದ್ರೆ ₹50,000 ಅಕೌಂಟಿಗೆ ಹಾಕಿದರೆ ಆಯಿತು. 50,000 ನೀವು ಹಾಕ್ತೀರಿ, 50,000 ಬ್ರೋಕರ್ ಹಾಕ್ತಾನೆ, ಒಟ್ಟು 1 ಲಕ್ಷ ಆಗ್ತದೆ. ₹1,00,000 ಒಂದು ಲಾಟನ್ನು ಖರೀದಿ ಮಾಡ್ಬೋದು ನೀವು. ಅದು 2:1 ಲೆವರೇಜ್. ಇನ್ನು 50:1 ಅಂದರೆ ಬರೀ 2% ನೀವು ಹಾಕಿದರೆ ಸಾಕು, ಉಳಿದ 98% ಬ್ರೋಕರ್ ಕೊಡ್ತಾರೆ, ನೀವು ಟ್ರೇಡ್ ಮಾಡ್ಬೋದು. ಅಂದರೆ ನಿಮಗೆ ₹1,00,000 ಒಂದು ಲಾಟನ್ನು ಖರೀದಿ ಮಾಡಬೇಕು ಅಂತಿದ್ರೆ ನಿಮ್ಮ ಹತ್ರ ₹2,000 ಇದ್ದು ಸಾಕು, ಉಳಿದ ₹98,000 ಬ್ರೋಕರ್ ನಿಮ್ಗೆ ಕೊಡ್ತಾನೆ. ಒಟ್ಟು 1 ಲಕ್ಷ ಆಗ್ತದೆ. ನೀವು 1 ಲಕ್ಷದ ಒಂದು ಲಾಟನ್ನು ಖರೀದಿ ಮಾಡ್ಬೋದು. 100:1 ಅಂದರೆ ನಿಮ್ಮ ಹತ್ರ ಬರೀ 1% ಇದ್ರೆ ಸಾಕು, 99% ಬ್ರೋಕರ್ ಕೊಡ್ತಾನೆ. ಅಂದರೆ ₹1,00,000 ನೀವು ಕಂಟ್ರೋಲ್ ಮಾಡಬೇಕಂತಿದ್ರೆ ಮಾರ್ಕೆಟ್ನಲ್ಲಿ ₹1,000 ನಿಮ್ಮ ಅಕೌಂಟಲ್ಲಿ ಇದ್ರೆ ಸಾಕು. 1000:1 ಇದು ಕೆಲವರು ಕೊಡ್ತಾರೆ. ಇಂಥ ತುಂಬ ದೊಡ್ಡ ಲೆವರೇಜ್ ಇದು 1000:1. ಅಂದರೆ ನಿಮ್ಮ ಹತ್ರ 0.1% ದುಡ್ಡಿದ್ರೆ ಸಾಕು. ಅಂದರೆ ಈ ಉದಾಹರಣೆಯಲ್ಲಿ ₹100 ಇದ್ರೆ ಸಾಕು, ₹1,00,000 ಕಂಟ್ರೋಲ್ ಮಾಡ್ಬೋದು. ಉಳಿದಿದ್ದೆಲ್ಲ ಬ್ರೋಕರ್ ನಿಮ್ಗೆ ಕೊಡ್ತಾರೆ, ಸರಿನಾ? ಇದು ಲೆವರೇಜ್. ಈಗ ಫಾರೆಕ್ಸ್ನಲ್ಲಿ ನೀವೆಷ್ಟು ದುಡ್ಡು ಹಾಕ್ತಿರೋ ಅಷ್ಟು ಲಾಭವನ್ನು ಮಾಡ್ತೀರಿ, ಎಷ್ಟು ದುಡ್ಡು ಹಾಕ್ತಿರೋ ಅಷ್ಟು ಲಾಭವನ್ನು ಮಾಡ್ತೀರಿ, ಹಾಗೆ ನಷ್ಟವನ್ನು ಕೂಡ ಮಾಡ್ತೀರಿ. ಅದು ಹೇಳಬೇಕು ಅಲ್ವಾ? ಒಂದು ನಿಮ್ಗೆ ಏನು ಗೊತ್ತಿರಬೇಕು ಅಂತಿದ್ರೆ, ನೀವು ಎಷ್ಟು ಹಾಕಿರ್ತೀರಿ ನೋಡಿ, ಅಷ್ಟು ಲಾಸ್ ಆದ ತಕ್ಷಣ ಬ್ರೋಕರ್ ನಿಮ್ಮ ಟ್ರೇಡನ್ನು ಕ್ಲೋಸ್ ಮಾಡ್ತಾನೆ. ಅಂದರೆ ಉದಾಹರಣೆಗೆ ನಿಮ್ಮ ಹತ್ರ ಇಷ್ಟು ಲೆವರೇಜಿನ ಅಕೌಂಟ್ ಉಂಟು ಅಂತ ಮಾಡಿ, ನೀವು ₹100 ಹಾಕಿದ್ದೀರಿ ಅಕೌಂಟಿಗೆ. ಹಾಕಿ ಯಾವುದೋ ಒಂದು ಕರೆನ್ಸಿ ಪೇರಲ್ಲಿ ಟ್ರೇಡ್ ಮಾಡ್ತಾ ಇದ್ದೀರಿ. ಆ ಟ್ರೇಡಲ್ಲಿ ₹100 ಲಾಸ್ ಆದ ತಕ್ಷಣ ಆ ಟ್ರೇಡನ್ನು ಕ್ಲೋಸ್ ಮಾಡ್ತಾರೆ. ಅಂದರೆ ನಿಮ್ಮ ಅಕೌಂಟನ್ನು ನೆಗೆಟಿವ್ಗೆ ಹೋಗ್ಲಿಕ್ಕೆ ಬಿಡುವುದಿಲ್ಲ, ಸರಿನಾ? ₹100 ಲಾಸ್ ಆದ ತಕ್ಷಣ ನೀವು ಯಾವುದು ಟ್ರೇಡ್ ಮಾಡ್ತಾ ಇದ್ದೀರಿ ಆ ಟ್ರೇಡನ್ನು ಕ್ಲೋಸ್ ಮಾಡ್ತಾರೆ ಬ್ರೋಕರ್. ಅರ್ಥ ಆಯ್ತಾ? ಸೊ ಅದೊಂದು ನೀವು ನೆನಪಲ್ಲಿ ಇಟ್ಕೊಳ್ಬೇಕು. ಇಲ್ಲಿ ₹1,000 ಉಂಟು, ಈ ಅಕೌಂಟಲ್ಲಿ ನೀವು ಟ್ರೇಡ್ ಮಾಡ್ತಾ ಇದ್ರೆ ₹1,000 ಲಾಸ್ ಆಗೋ ತನಕ ಬ್ರೋಕರ್ ಸುಮ್ಮನೆ ಇರ್ತಾನೆ, ಮೇಲೆ ಹೋಗುತ್ತಾ ನೋಡ್ಬೋದು ನೀವು. ಬಟ್ 1,000 ಲಾಸ್ ಆದಮೇಲೆ ನಿಮ್ಮ ಅಕೌಂಟನ್ನು ಕ್ಲೋಸ್ ಮಾಡಿ ಬಿಡ್ತಾನೆ. ನಿಮ್ಮ ಟ್ರೇಡನ್ನು ಕ್ಲೋಸ್ ಮಾಡ್ತಾನೆ. ಅರ್ಥ ಆಯ್ತಾ? ಸೊ ಇದು ಲೆವರೇಜ್. ಅರ್ಥ ಆಗಿದೆ ಅಂತೇಳಿ ತಿಳ್ಕೊಂಡಿದ್ದೇನೆ. ಲೆವರೇಜ್ ಅಂದರೆ ಏನು ಅಂಥೇಳಿ. ಎಷ್ಟು ಜಾಸ್ತಿ ಕೊಡ್ತಾನೋ ಅಷ್ಟು ರಿಸ್ಕ್ ಇರ್ತದೆ ಅಲ್ಲಿ, ಸರಿನಾ? ಈಗ ಇಲ್ಲಿಗೆ ಈ ವಿಡಿಯೋ ಮುಗೀತು. ಫಾರೆಕ್ಸ್ನ ಬೇಸಿಕ್ಸ್ ಎಲ್ಲ ಕಲ್ತಾಯ್ತು ನಾವು. ಇನ್ನು ನೀವೇನು ಮಾಡಬೇಕಂದ್ರೆ ಬೇರೆ ಬೇರೆ ಫಾರೆಕ್ಸ್ ವಿಡಿಯೋಸ್ ನೋಡಬೇಕು, ನೋಡಿ ಟೆಕ್ನಿಕಲ್ ಅನಾಲಿಸಿಸ್ ಮಾಡೋದು ಕಲಿಬೇಕು. ಕಲಿತು ನಿಮಗೆ ಸಾಕಷ್ಟು ನಾಲೆಜ್ ಬಂದಿದೆ ಅಂತ ಹೇಳಿದ ಮೇಲೆ ಟ್ರೇಡ್ ಮಾಡಲಿಕ್ಕೆ ಶುರು ಮಾಡಬೇಕು, ಆಯಿತಾ? ಅಲ್ಪ ಸ್ವಲ್ಪ ನಾಲೆಜ್ ಇಟ್ಕೊಂಡು ಫಾರೆಕ್ಸ್ಗೆ ಇಳಿಬೇಡಿ, ಯಾಕಂದರೆ ಲಾಸು ಮಾಡ್ಕೊಳ್ತೀರಿ, ಸರಿನಾ? ಸರಿ, ಈ ವಿಡಿಯೋಗೆ ಇಷ್ಟು ಸಾಕು. ಇನ್ನೊಂದು ವಿಡಿಯೋಲಿ ನಾನು ನಿಮಗೆ ಸಿಗ್ತೇನೆ. ಧನ್ಯವಾದಗಳು.